ಕರ್ತನಿನ ಪಾದಗಳಿಗೆ ಒಪ್ಪಿಸ್ಕೊಡ್ತೀನಿ. ಪವಿತ್ರನಾದ ದೇವರ ಸ್ತೋತ್ರ, ನಿನ್ನ ಚಿತ್ತಕ್ಕೆ ಒಪ್ಪಿಸ್ಕೊಡ್ತೀನಿ. ದೇವರಾತ್ಮನೇ, ನೀನು ಇವತ್ತ ಮಾತನಾಡು. ನಿನ್ನ ಮಕ್ಕಳಿಗೆ ಪರಲೋಕದ ಮನ್ನವನ್ನು ಉಣಬಡಿಸು. ನನ್ನಿಂದ ಏನು ಸಾಧ್ಯವಿಲ್ಲ ದೇವರೇ. ನೀನು ಕೊಡುವಂಥ ಪರಲೋಕದ ಮನ್ನ ರುಚಿಯಾಗಿ ಕರ್ತನೆ ಸವಿದು ನೋಡುವಂತೆ ನಿನ್ನ ಮಕ್ಕಳ ಆತ್ಮೀಯ ವಿಷಯದಲ್ಲಿ ಬೆಳವಣಿಗೆಗೂ ಅವರು ಹೇಗಿರ್ಬೇಕೆಂಬುದಾಗಿ ಕಲೀಲಿಕ್ಕೂ ನಾವು ಹೇಗಿರ್ಬೇಕೆಂಬುದು ಕಲೀಲಿಕ್ಕೆ ದೇವರೇ ನಿನ್ನ ಆತ್ಮಿಕ ಆಶ್ರಯ ಎಂಬ ಉಪದೇಶವನ್ನು ಕರ್ತನೆ ನಿನ್ನ ಸಭೆ ಜನರಿಗೆ ಹಂಚುವಂತೆ ನೀನು ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀನು ಮಹಿಮೆ ತಂದೆ. ಆಮೆನ್. ಕೀರ್ತನೆ 91 1-4 ಓದಿ ಯಾರಾದ್ರೂ ಗಟ್ಟಿಯಾಗಿ. ಪರಸ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆಯೇ ನಿನಗೆ ಕೇಡಿಯೂ ಗುರಾಣಿಯೂ ಆಗಿದೆ. ನೋಡಿದ ಮಕ್ಕಳ ಪರತ್ಮರನ್ನು ನಮ್ಮ ದೇವರು ಹಲ್ಲೆಲೂಯಾ. ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆ ಮರಲಿ ಬಚ್ಚಿಟ್ಕೊಂಡ ಹಾಗೆ ಕರ್ತನು ನಮ್ಮನ್ನು ಬಚ್ಚಿಟ್ಟುಕೊಳ್ಳುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಸ್ಪರನ ಮೊರೆ ಹಾಕಿರುವವರು ಸರ್ವಶಕ್ತನ. ನೋಡಿ, ಆತನನ್ನ ಅದು ಬೇಕು, ನನಗೆ ದೇವರೇ ಬೇಕು, ದೇವರ ನನಗೆ ಜೀವನ ಇಲ್ಲ ಎನ್ನೋ ಭಕ್ತರಿಗೆ ಈ ವಾಕ್ಯ ಕೇಳಿಸ್ಕೊಂಡಿರೋ ಮಕ್ಕಳ, ಪರಸ್ಪರನ ಮೊರೆ ಹಾಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಅವರು ಸೇಫ್ಟಿಯಾಗಿರ್ತಾರೆ, ಸುರಕ್ಷಿತರಾಗಿರುವರು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನಗೆ ಶರಣನು ನೀನೇ, ನನ್ನ ಯಜಮಾನು ನೀನೇ, ನನ್ನ ತಂದೆಯು ನೀನೇ, ನನ್ನ ತಾಯಿಯು ನೀನೆ ಅಂತಂದಾಗ ದೇವ ಮಕ್ಕಳ, ದೇವರು ನಮ್ಮನ್ನು ಕಾಪಾಡುವುದಕ್ಕೆ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ನಾವು ಹೋಗುವಾಗಲೂ ಬರುವಾಗಲೂ ತನ್ನ ದೂತರಿಗೆ ಅಪ್ಪಣೆ ಕೊಡ್ತಾನೆ. ದೇವ್ರ ಮಕ್ಕಳ, ತನ್ನ ಕಾಲಿಗೆ ಕಲ್ಲು ತಾಗದಂತೆ ತನ್ನ ಕರಗಳಲ್ಲಿ ಹಿಡ್ಕೊಳ್ಳಲಿಕ್ಕೆ ದೇವರಿಗೆ ಅಪ್ಪಣೆ ಕೊಟ್ಟುವನು ದೂತರಿಗೆ ಅಂತ ಹೇಳಲ್ಪಟ್ಟಿದೆ ಅದೇ ವಾಕ್ಯದಲ್ಲಿ. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ನನ್ನ ದುರ್ಗವು, ನಾನು ಬರೆಸಿಟ್ರು ನನ್ನ ದೇವರು ಎಂದು ಹೇಳುವೇನು ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಆಗಿರ್ಬೇಕಾದ್ರೆ ನೀನು ದೇವರನ್ನ ಪರಸ್ಪರನ ಮರೆಯೋಕ್ಕಿರುವಾಗಿ ಆಶ್ರಯಿಸಿಕೊಂಡ್ರೆ ಇದರ ಮಕ್ಕಳ, ಆತನ ಏನ್ ಮಾಡ್ತಾನೆ, ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿ, ನಿನ್ನನ್ನು ಸಾಯಿಸ್ತೀನಿ, ನಿನ್ನ ಕೊಲ್ತೀನಿ ಅನ್ನೋ ಈ ಲೋಕದ ಪ್ರಪಂಚದಲ್ಲಿ ಆ ವ್ಯಾಧಿಯಿಂದಲೂ ನಿಮ್ಮ ತಪ್ಪಿಸಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆ ಹೇಳಿದ ಮಕ್ಕಳ, ಆತನು ಒಳ್ಳೆಯವನಾಗಿದ್ದಾನೆ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸಿಕೊಳ್ತಾನೆ, ಅಪ್ಪಿಕೊಳ್ತಾನೆ. ಹಲ್ಲೆಲೂಯಾ. ಆತನ ಪಕ್ಕಿಗಳ ಮರೆಯನ್ನು ನೀನು ಆಶ್ರಯಿಸಿಕೊಳ್ಳುವಿ. ಆತನ ಪಕ್ಕಿಗಳ ಮರೆಯಲ್ಲಿ ನಾವು ಸುರಕ್ಷಿತವಾಗಿ ಆಶ್ರಯಿಸಿಕೊಳ್ಳುತ್ತೇವೆ. ಆತನ ಸತ್ಯತೆಯು ನಿನಗೆ ಖೈರ್ಯವು ಗುರಾಣಿಯಾಗಿದೆ. ಹಲ್ಲೆಲೂಯಾ. ನಾವು ಸತ್ಯವಂತರಾಗಿ ಜೀವಿಸುವಾಗ ನಮಗೆ ಆತನ ವಾಕ್ಯವು ಖೈರ್ಯವೂ ಆಗಿದೆ, ಗುರಾಣಿಯಾಗಿದೆ. ಹಲ್ಲೆಲೂಯಾ. ಗುರಾಣಿ, ವೈರಿ ಎಷ್ಟು ಬಾಣಗಳು ಅದು ಆ ಗುರಾಣಿಗೆ ತಗುತ್ತಾ ಹೊರತು ನಮಗೆ ರಕ್ಷಣೆ ಉಂಟಾಗುವಂತದ್ದಾಗಿದೆ. ಹಲ್ಲೆಲೂಯಾ. ಅಂತ ಗುರಾಣಿಯುಳ್ಳ ದೇವರು ನಮ್ಮ ದೇವರಾಗಿದ್ದಾನೆ. ಈಗ ವಾಕ್ಯಕ್ಕೆ ಒಂದು ಧರ್ಮೋಪದೇಶ ಕಾಂಡ 32:11 ಓದಿ. ಧರ್ಮೋಪದೇಶ ಕಾಂಡ 32 ಸಿಕ್ತಾ? ಕದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು. ಕೇಳಿಸ್ತಿದ್ದಾನ? ಅದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ, ಅಂದ್ರೆ ಬನ್ನಿ ಮಕ್ಕಳೇ ಎಂಬುದಾಗಿ ನಮ್ಮ ದೇವರು ಪ್ರಪಂಚಕ್ಕೆ ಕೊಡ್ತಾನೆ. ನೀವ್ ಎಲ್ಲಿ ಬೇಕಾದ್ರೂ ಬದುಕಿ, ಕಾಡಲ್ಲಿ ಬದುಕ್ತಿರೋ, ನಾಡಲ್ಲಿ ಬದುಕ್ತಿರೋ, ಗುಂಡಾರಣ್ಯದಲ್ಲಿ ಬದುಕ್ತಿರೋ, ಹಲ್ಲೆಲೂಯಾ, ಸತ್ತರ ಮಧ್ಯೆ ಬದುಕ್ತಿರೋ, ಅಂಧಕಾರದ ಮಧ್ಯೆ ಬದುಕ್ತಿರೋ, ಅಲ್ಲಿ ಹೇಳ್ತಿದ್ರು ಮಕ್ಕಳ ಹೇಳ್ತದೆ, ನಿನ್ನ ಬಲಗಡೆ ಎಷ್ಟು ಸಾವಿರ ಸತ್ತರು, 1000 ಸತ್ತು ಬಿದ್ದರು, ನಿನ್ನ ಬಲಗಡೆ 10,000 ಸತ್ತು ಬಿದ್ದರು, ಯಾವ ಕೇಡು ನಿನಗೆ ಸಂಭವಿಸಲಾರದು, ಉಪದ್ರವ ನಿನ್ನ ಗುಡಾರ ಸಮೀಪಕ್ಕೆ ಬಾರದು ಅಂತ ಹೇಳ್ತಿದ್ರು ಮಕ್ಕಳ. ಹಲ್ಲೆಲೂಯಾ.
ಹಾಗಿರ್ಬೇಕಾದ್ರೆ ಹೇಳ್ತದೆ ನೋಡಿ ದೇವ್ರ ಮಕ್ಕಳಿಗೆ ವಾಕ್ಯ ಹೇಳ್ತದೆ ಎಂಬ ಸ್ತೋತ್ರ. ಅದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಬಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ, ಹಲ್ಲೆಲೂಯಾ, ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲರನ್ನು ಆತುಕೊಂಡದ್ದು ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದನು. ಹಲ್ಲೆಲೂಯಾ. ಅವ್ರು ನಡೆಸ್ಕೊ ಬಂದ್ರು, ಇವ್ರು ನಡೆಸ್ಕೊ ಬಂದ್ರು ಅಲ್ಲ. ನೀನು ದೇವರನ್ನ ಮರೆಯೋದಾದ್ರೆ, ನೀನು ದೇವರ ಆಶ್ರಯದ ವಾಸಿಸೋದಾದ್ರೆ ಮಕ್ಕಳ, ನೀವು ಸುರಕ್ಷಿತವಾಗೇ ಇರ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಪಾಯಿಂಟ್ ಸಿ ಬರೋಣ ಮಕ್ಕಳ. ಏದನಿನ ಮಹಿಮೆಯೊಳಗೆ, ಏದನಿನ ಮಹಿಮೆಯೊಳಗೆ ಹಲ್ಲೆಲೂಯಾ, ಏದನಿನ ಮಹಿಮೆಯೊಳಗೆ ಹಲ್ಲೆಲೂಯಾ. ನೋಡಿದ್ದೀರಿ ಮಕ್ಕಳ, ದೇವರು ಆದಾಮ ಅವರು ಸೃಷ್ಟಿ ಮಾಡುವಾಗ ದೇವರ ಮಹಿಮೆ ಒಳಗಿದ್ರು ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಹಿಮೆ ಎಂಬ ಆಶ್ರಯದಲ್ಲಿ ಅವರಿದ್ರು. ಹಲ್ಲೆಲೂಯಾ. ಅವರು ಬೆತ್ತಲಾಗಿದ್ರು ಅಂತ ಕಾಣ್ತಿತ್ತಾ? ದೇವರ ಮಹಿಮೆ ಅವರು ತುಂಬಿತ್ತು. ಇವತ್ತ ಆತ್ಮೀಯ ವಸ್ತ್ರವು ನಾವಿಲ್ಲದಿದ್ದಾಗ ನಮ್ಮ ಜೀವಿತ ಬೆತ್ತಲಾಗೆ ಕಾಣುತ್ತದೆ ದೇವ್ರ ಕಣ್ಣಿಗೆ. ಹಲ್ಲೆಲೂಯಾ. ಶಾಲೆ ಮಟ್ಟಕ್ಕೆಬಹುದು, ಆದರೆ ಆತ್ಮೀಯ ಮನುಷ್ಯನಲ್ಲಿ ಬೆತ್ತಲೆ ಕಾಣ್ತಾ ಇದ್ರೆ ಪಾಪ ಇದ್ರೆ. ಇವತ್ತ ಏದೇ ತೋಟದಲ್ಲಿ ಮಹಿಮೆ ಉಳ್ಳ ದೇವರ ಫಲವು ಅವರ ಮೇಲಿದೆ. ಹಾಗಾದ್ರಿಂದ ಧರ್ಮಕ್ಕಳ ಅವರು ತಪ್ಪು ಮಾಡಕ್ಕಾಗಲಿಲ್ಲ. ಆದ್ರೆ ದೇವರು ಹೊರಗಡೆ ಹೋದಾದಾಗ ಸೈತಾನನು ನುಗ್ಗಿ ಅವ್ರನ್ನ ಹಾಳು ಮಾಡಿ ಪಾಪಕ್ಕೆ ಪ್ರೇಮಿಸಲ್ಪಟ್ಟಾಗ ಅವರ ಆತ್ಮೀಯ ವಸ್ತ್ರವು ಸತ್ತು ಹೋಯಿತು ಧರ್ಮಕ್ಕಳ. ಆಗ ಅವ್ರು ಬೆತ್ತಲಾಗಿ ಹೋದ್ರು. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ಕೀರ್ತನೆಗಾರ 73:24 ಓದೋಣ. ಸ್ತೋತ್ರ. ನಿನ್ನ ಚಿತ್ತವನ್ನು ತಿಳಿಯಪಡಿಸಿ ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳಿರಿ. ಹಲ್ಲೆಲೂಯಾ. ದೇವರ ಚಿತ್ತ ಎಂಬುದು ತೋರಿಸಿ ಇದ್ರ ಮಕ್ಕಳ ಕೇಳಿಸ್ಕೊಳ್ಳಿ. 33:24 ನೋಡಿ, ನಿನ್ನ ಚಿತ್ತವನ್ನು ತಿಳಿಯಪಡಿಸಿ. ಫಸ್ಟ್ ದೇವರ ಚಿತ್ತ ತಿಳ್ಕೋಬೇಕಾಗಿದೆ. ಹಲ್ಲೆಲೂಯಾ. ನಾನು ಹೇಗಿರ್ಬೇಕು ದೇವ್ರ ಚಿತ್ತದಂತೆ. ದೇವರು ಆದಾಮ ಅವಳಿಗೆ ನೀನು ಏನ್ ಮಾಡಬೇಡದ ಮುಂಚೆಲ್ಲ ಹೇಳಿದ್ರು, ಆದ್ರೆ ಅವರು ಮೀರಿ ನಡೆದುದ್ರ ಮಕ್ಕಳ. ಅವರ ಆತ್ಮೀಯ ವಸ್ತ್ರವು ಕಳಚಿ ಹೋಯ್ತು. ದೇವ್ರ ವಾಕ್ಯ ಹೇಳ್ತದೆ, ನೀನು ದೇವರ ಚಿತ್ತವನ್ನ, ಹಲ್ಲೆಲೂಯಾ, ನೋಡಿ ಹೇಳ್ತದೆ ವಾಕ್ಯ 23 ಸದಾ ನಿನ್ನ ಸನ್ನಿಧಿಯಲ್ಲಿದ್ದೇನೆ, ನೀ ನನ್ನ ಬಲಗೈಯನ್ನು ಹಿಡಿದು ನಿನ್ನ ಚಿತ್ತವನ್ನು ತಿಳಿಯಪಡಿಸಿ. ನನ್ನ ಬಲಗೈನ ದೇವ್ರು ಹಿಡ್ಕೋಬೇಕು. ನಾನು ದೇವ್ರ ಕೈ ಹಿಡ್ಕೊಳ್ಳೋದಲ್ಲ ದೇವ್ರ ಮಕ್ಕಳ. ನಾನು ದೇವ್ರ ಕೈ ಹಿಡ್ಕೊಂಡ್ರೆ ನಾನು ಲೋಕದ ಸುಂದರತೆಯನ್ನ, ಲೋಕ ಆಕರ್ಷಿಸಲ್ಪಟ್ಟಾಗ ಆತನ ಕೈ ಕಿತ್ಕೊಂಡು ಬಿಟ್ಟು ಹೋಗ್ಬಿಡ್ತೀನಿ. ಆದ್ರೆ ದೇವ್ರು ನನ್ನ ಕೈ ಹಿಡ್ಕೊಂಡಾಗ ದೇವ್ರ ಮಕ್ಕಳ, ನಾನು ಆತನು ಹೇಳಿದ ಪ್ರಕಾರ ನಡ್ಕೊಳ್ತೀನಿ. ಈ ಲೋಕವನ್ನು ತಿರಸ್ಕರಿಸಿ, ಈ ಲೋಕವನ್ನು ಕಸದಲ್ಲಿ ಎಣಿಸಿ ಪೌಲನು ಕರ್ತನ ಸೇವೆಯನ್ನ ಮಾಡಿದನು. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ಮಕ್ಕಳೇ, ನನ್ನನ್ನು ನಡೆಸಿ ತರುವಾಯ ಮಹಿಮೆಗೆ ಸೇರಿಸಿಕೊಳ್ಳಿ. ದೇವರು ತನ್ನನ್ನು ದೇವ್ರ ಚಿತ್ತನ ನಡೆಸಿಕೊಂಡಾಗಲೇ ದೇವರ ಮಹಿಮೆಗೆ ಸೇರಿಸಿಕೊಳ್ಳೋದು. ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಾಗ ಆತನ ಅಭಿಷೇಕ ಒಂದಾಯ್ತು, ಕೃಪೆಯನ್ನು ದೇವರು ಇತ್ತು ಅಭಿಸದ. ಆಗಿರ್ಬೇಕಾದ್ರೆ ಪುನರುತ್ಥಾನ ಹೊಂದಬೇಕಾದ್ರೆ ಆತನ ಎಲ್ಲವನ್ನು ಜಯಿಸಿ ಬಂದಾಗಲೇ ದೇವರ ಮಹಿಮೆ ಆತನು ಬಂದಿದ್ದು. ಹಲ್ಲೆಲೂಯಾ. ಆಗ ಆತನು ಪುನರುತ್ಥಾನ ಹೊಂದಿದ್ದು. ಹಲ್ಲೆಲೂಯಾ. ಇದು ದೇವರ ಮಹಿಮೆ. ಹಲ್ಲೆಲೂಯಾ. ಪೂರ್ವಕಾಲ ವೃತ್ತಾಂತ 7:1 ಎಷ್ಟು ಅಂತ ಹೇಳಿ 2 ಪೂರ್ವಕಾಲ ವೃತ್ತಾಂತ. ಓದಿ ಯಾರು? 7:1. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮವನ್ನು, ದ್ರವ್ಯಗಳನ್ನು, ಯಜ್ಞದ ಮಾಂಸವನ್ನು ದಹಿಸಿ ಬಿಟ್ಟಿತು.
ಯೆಹೋವನ ತೇಜಸ್ಸು ಆಲಯದ ತುಂಬಿಕೊಂಡಿತ್ತು. ಯೆಹೋವನ ತೇಜಸ್ಸು ಆತನ ಆಲಯದಲ್ಲಿ ತುಂಬಿಕೊಂಡಿದ್ದರಿಂದ ಯಾಜಕರ ಬಳಿಗೆ ಪ್ರವೇಶಿಸಲಾರದೆ ಹೋದರು. ಅಯ್ಯೋ, ಇದನ್ನು ಕೇಳಿಸ್ಕೊಳ್ತಾರೆ ಮಕ್ಕಳ. ಸೊಲೊಮೋನು ದೇವರನ್ನ ಪ್ರಾರ್ಥಿಸ್ತಾ ಇದ್ದಾನೆ. Hallelujah. ಮುಗಿದ ಕೂಡಲೇ ಕೇಳಿಸ್ಕೊಳ್ತಾರೆ ಮಕ್ಕಳು, ಮುಗಿದ ಕೂಡಲೇ ಆಕಾಶದಲ್ಲಿ ದೇವರ ಬೆಂಕಿ ಇಳಿದು ಬರ್ತಾರೆ. ಹಲ್ಲೆಲೂಯಾ. ಅಂತ ಪ್ರಾರ್ಥನೆ ಜೀವಿತ ನಮ್ಮಲ್ಲಿ ಬರಬೇಕು ದೇವ್ರ ಮಕ್ಕಳ. ನಮ್ಮ ಆತ್ಮೀಯ ವಸ್ತು ಶುದ್ಧವಾದ ದೇವ್ರ ಮಕ್ಕಳ, ದೇವರು ಹೇಳ್ದಂಗೆ ಕೇಳ್ತಾನೆ. ಆಮೇಲೆ ಹಲ್ಲೆಲೂಯಾ. Hallelujah. ಸೂರ್ಯ ಚಂದ್ರನನ್ನು ಯೌಶನು ನಿಲ್ಲುವಂತ ನಿಂತ್ಕೊಳ್ಳುತ್ತದೆ ಅಪ್ಪಣೆ ಕೊಟ್ಟು ಅಂದ್ರೆ ಮಕ್ಕಳು. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ಆಕಾಶದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ಯಜ್ಞ ಯಾಗಾದಿಗಳೆಲ್ಲ ದಹಿಸಲ್ಪಟ್ಟು ಯೆಹೋವನ ದಹಿಸಿ ಬಿಟ್ಟಿತ್ತು. ಯೆಹೋವನ ತೇಜಸ್ಸು ದೇವರ ಆ ಹಾಲೆ ಸುತ್ತಲೂ ಪ್ರವಹಿಸಿತು. ಹಲ್ಲೆಲೂಯಾ. ದೇವರ ಆ ತೇಜಸ್ಸು ದೇವರ ಹಾಲೆ ಸುತ್ತ ಬರಬೇಕಾದ್ರೆ ಯಾಜಕರು ಬರಕ್ಕೆ ಎದುರಿದ್ರು ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ನಾವು ಅರ್ಥ ಮಾಡ್ಕೋದಿರ ಮಕ್ಕಳ ಸ್ತೋತ್ರ. ಯೆಹೋವನ ತೇಜಸ್ಸು ಆಲಯ ತುಂಬಿಕೊಂಡಿತ್ತು. ಯೆಹೋವನ ತೇಜಸ್ಸು ಆತನ ಆಲಯದಲ್ಲಿ ತುಂಬಿಕೊಂಡಿದ್ರಿಂದ ಯಾಜಕರು ಒಳಗೆ ಬರಲಾರದೆ ಹೋಯಿತು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಇಸ್ರಾಯೇಲರೆಲ್ಲರೂ ಬೆಂಕಿ ಇಳಿದು ಬರುವುದನ್ನು ಯೆಹೋವನ ತೇಜಸ್ಸನ್ನು ಆಲಯವನ್ನು ನೋಡಿ ನೆಲೆಗೆಟ್ಟಿನ ಮೇಲೆ ಸಾಷ್ಟಾಂಗವಾಗಿ ಎರಗಿತು. ಅಂದ್ರೆ ಅಷ್ಟು ಭಯ ದೇವ್ರ ಮಕ್ಕಳ. ಅಂತ ಕಾರ್ಯಗಳಲ್ಲಿ ನಾವು ಜೀವಿಸಬೇಕಾಗಿದೆ. ಹಲ್ಲೆಲೂಯಾ. ನಮ್ಮ ಆತ್ಮೀಯ ಆಶ್ರಯವನ್ನ ನಾವು ಕಾಪಾಡಿಕೊಳ್ಳಬೇಕಾಗಿದೆ. ನಾವು ಶಾರೀರಿಕದಲ್ಲಿ ಹೆಂಗ್ ಬದುಕೋರಾಗಿರ್ಬೋದು, ಆತ್ಮೀಯತೆಯಲ್ಲಿ ಬದುಕೋಲಿಕ್ಕೆ ಇಷ್ಟಪಡೋರಾಗಿರ್ಬೇಕು. ಹಲ್ಲೆಲೂಯಾ. ನಾವು ಶಾರೀರದ ಇಷ್ಟಪಟ್ಟ ಪ್ರಕಾರ ಹೋಗಬಾರ್ದು. ನಾನು ಅವತ್ತು ಹೇಳ್ತೀನಿ, ಬಂದಾಗ ಹೇಳ್ತೀನಿ ನೋಡಿ. ಆತ್ಮ ಒಪ್ಪುದನ್ನ ಶಾರೀರ ಒಪ್ಪುದಿಲ್ಲ, ಶರೀರ ಒಪ್ಪುದನ್ನ ಆತ್ಮ ಒಪ್ಪೋದಿಲ್ಲ. ಆತ್ಮ ಬಿತ್ತೋರು ಆತ್ಮದಲ್ಲೇ ಕುಯ್ತಾರೆ, ಶರೀರ ಬಿತ್ತೋರು ಶರೀರದಲ್ಲೇ ಕುಯ್ತಾರೆ. ಹಲ್ಲೆಲೂಯಾ. ನನ್ನ ಆತ್ಮ ಸ್ಟ್ರಾಂಗ್ ಆಗಿದ್ದಾಗ ಈ ಶರೀರವನ್ನ ಕಂಟ್ರೋಲ್ ಇಟ್ಕೋಬಹುದು. ಹಲ್ಲೆಲೂಯಾ. ಆದ್ರೆ ಈ ಶರೀರ ಸ್ಟ್ರಾಂಗ್ ಆಗಿದ್ದಾಗ ಈ ಆತ್ಮ ಶರೀರದ ಮಾತನ್ನ ಕೇಳ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಒಂದು ಸ್ಟ್ರಾಂಗ್ ಆಗಿದ್ರೆ ಒಂದು ವೀಕ್ ಆಗಿ ನಿಲ್ಲುವಂತೆ ಮಾಡ್ತಾನೆ ದೇವರು. ಹಲ್ಲೆಲೂಯಾ. ಆಗ ಶರೀರವು ಆತ್ಮ ಹೇಳಿದ ಪ್ರಕಾರ ಬದುಕಲಿಕ್ಕೆ ಇಷ್ಟಪಡ್ತದೆ. ಹಲ್ಲೆಲೂಯಾ. ಹಾಗಿರುವಾಗ ದೇವ್ರ ಮಕ್ಕಳ, ನಾವು ಶಾರೀರಿಕವಾಗಿ ಜೀವಿಸದೆ ಆತ್ಮಿಕ ವಸ್ತ್ರದಲ್ಲಿ ನಾವು ಬದುಕಲಿಕ್ಕೆ ಇಷ್ಟಪಡೋದಾಗಿರೋಣ. ಹಲ್ಲೆಲೂಯಾ. 2 ಕೊರಿಂಥ 3:18 ಓದಿ. ಒಮ್ಮೆ ಸ್ತೋತ್ರ. 2 ಕೊರಿಂಥ 3:18. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾಗಿದೆ. ನೋಡಿದಿರಿ ಮಕ್ಕಳ, ಅದ್ಯೋಡದಲ್ಲಿ ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ಹಲ್ಲೆಲೂಯಾ. ಯಾರಿಗೆ ಕರ್ತನ ಆತ್ಮನು ಇರ್ತಾನೋ ಆತನು ಯಾವ ವ್ಯಕ್ತಿ ಅದು ಅವನು ಬಿಡುಗಡೆ ಒಂದೇ ಅಂತ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಅಂದ್ರೆ ಈ ಮುಸ್ಕಕ್ಕೆ ತೆಗೆದಿರುವ, ಆಗ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತೆ. ಅಂದ್ರೆ ಮುಖವಾಗಿ ಕಾಣಬಹುದು. ಒಮ್ಮೆ ಸ್ತೋತ್ರ. ಅದು ಕಾಣಿಸದೆ ಎಂಬಂತೆ ದೃಷ್ಟಿಸುವರಾಗಿದ್ದು, ಅದನ್ನೇ ದೃಷ್ಟಿಸುವರಾಗಿದ್ದಾಗ ಪ್ರಭಾವದಿಂದ ಪ್ರಭಾವ ಬಂದಾಗ ದೇವ್ರ ಮಕ್ಕಳ ಸ್ತೋತ್ರ ಅತ್ಯಧಿಕವಾಗಿ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳ ದೇವರನ್ನು ನಾವು ಮುಖವಾಗಿ ನೋಡಲಿಕ್ಕೆ, ಪ್ರಕಾಶವಾಗಿ ಕಾಣಲಿಕ್ಕೆ ನಾವು ಉಳ್ಳರಾಗಿರ್ತದೆ. ಕೇಳ್ತದೆ, ಸ್ವರೂಪವುಳ್ಳವರಾಗಿ ಆಗುತ್ತೇವೆ. ಇದು ದೇವರ ಆತ್ಮನಾಗಿರುವ ಕರ್ತನ ಕೆಲಸ ಸಾರವಾದದ್ದೇ ಅನಿಸುತ್ತೆ. ಯಾಕೆಂದ್ರೆ ದೇವ್ರ ಮಕ್ಕಳ, ನೀನು ಹೆಚ್ಚು ಪ್ರಾರ್ಥನಾ ಮನುಷ್ಯನಾದ್ರೆ ನೀನು ದೇವರ ಸಮ್ಮುಖದಲ್ಲಿ ಕೂತ್ಕೊಂಡಾಗ ನಿನ್ಗೆಲ್ಲ ಪ್ರಕಟ ಆಗ್ತಾ ಹೋಗ್ತದೆ. ನೀನು ದೇವರ ಮುಖವಾದ ಮೋಶೆ ದೇವರನ್ನು ಸೇನಾಗಿ ಬಿಟ್ಟು ಪ್ರಾರ್ಥಿಸ್ಬೇಕಾದ್ರೆ ಅವನ ಮುಖ ಸೂರ್ಯನ ಪ್ರಕಾಶವಂತು. ಆತನ ಮುಖವನ್ನು ನೋಡಲಿಕ್ಕೆ ಆಶ್ಚರ್ಯ ಪಡ್ತಾ ಇದ್ರು. ಅದಕ್ಕೆ ಅವನು ಮುಚ್ಕೊಂಡು ಬರ್ತಾ ಇದ್ದ ದೇವ್ರ ಮಕ್ಕಳ. ಹಲ್ಲೆಲೂಯಾ. ಅಂತ ಪ್ರಭಾವವುಳ್ಳ, ಅಂತ ಮಹಿಮೆಯುಳ್ಳ ದೇವರನ್ನ ನಮ್ಮೊಳಗೆ ಬರಬೇಕಾದ್ರೆ ನಮ್ಮ ಆತ್ಮೀಯ ಆಶ್ರಯವು ಗಟ್ಟಿ ಇರಬೇಕು. ಹಲ್ಲೆಲೂಯಾ. ಆತ್ಮಿಕ ಆಶ್ರಯವು ನಮ್ಮೊಳಗೆ ಸ್ಟ್ರಾಂಗ್ ಆಗಿದ್ರೆ ದೇವ್ರ ಮಕ್ಕಳ, ಶತ್ರುವಾದ ಈ ದೇಹವು ನಮ್ಮನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಈಗ 2ನೇ ಪಾಯಿಂಟ್ಸ್, ನೋಹನನ ನಾವೇ ಒಳಗೆ. ಹಲ್ಲೆಲೂಯಾ.
ನಾನು ಬೆಳಗ್ಗೆ ಆ ಕೀರ್ತನೆ ಬಾರಿ ಹೇಳ್ಬೇಕಾದ್ರೆ ನಾನು ಹೇಳಿದೆ ಮಿಸ್ ಅಂತ. ಎಲ್ಲ ಬರ್ಕೊಂಡ್ರ ಗಟ್ಟಿಯಾಗಿ ಒಂದು ಸ್ವಲ್ಪ ಹೇಳುವಾಗಿ ಆದಿಕಾಂಡ 6 ಸ್ತೋತ್ರ 9ರಿಂದ ಓದ್ಕೊಂಡು ಹೋಗಿ. ಓದಿ. ನೋಹನ ಚರಿತ್ರೆಯು. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಶೇಮ್, ಹಾಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಕೇಳಿಸ್ಕೊಳ್ದಿರೋ ಮಕ್ಕಳ, ಪ್ರಪಂಚ ಎಲ್ಲ ಕೆಟ್ಟು ಹೋಗಿದೆ. ವಾಕ್ಯ ನೀವು ಗಮನ ಎಲ್ಲಿ ಕೇಳಿಸ್ಕೊಳ್ದಿರೋ ಮಕ್ಕಳ, ನೋಹನ ಚರಿತ್ರೆ, ಅವನ ಸ್ಟೋರಿ ಹೇಳ್ತಾ ಇದೆ ನೋಡಿ. ನೋಹನನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು. ಕೇಳಿಸ್ಕೊಡು, ತನ್ನ ಕಾಲ, ಅವನು ಸಾಯವರ ಕಾಲದವರೆಗೂ ತಪ್ಪಿಲ್ಲದವನಾಗಿ ಇದ್ದಾನೆ. ಹಾಗಿರ್ಬೇಕಾದ್ರೆ ದೇವರು ಇಷ್ಟಪಡುತ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳು. ಅಲ್ಲಲ್ಯ, ತಪ್ಪಿಲ್ಲದವನಾಗಿದ್ದರು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ಹೆಂಗಿದೆ ಅಂತ ಹೇಳಿದ್ರೆ ಸಂಬಂಧ, ಒಳ್ಳೆ ಪ್ರೀತಿ ವಿಶ್ವಾಸದಿಂದ ಅನ್ಯೋನ್ಯ ಸಂಬಂಧವನ್ನ ಅನುಸರಿಸುವಂತ ಸಂಬಂಧಗಳು ಕೆಡಿಸ್ಕೊಂಡಿಲ್ಲ. ಸಂಬಂಧಗಳು ನಾನು ಯಾರೋ ನೀನು ಯಾರೋ ಅಂತ ಹೇಳ್ಕೊಳ್ತಾ ಇಲ್ಲ. ಸಂಬಂಧವು ಅನ್ಯೋನ್ಯತವಾಗಿ ನಡೆದುಕೊಂಡಿತ್ತು. ಶ್ಯಾಮ್, ಯಾಮ್, ಎಫೆತ್ ಎಂಬ 3 ಮಂದಿ ಮಕ್ಕಳನ್ನು ಪಡೆದನು. ಹಲ್ಲೆಲೂಯಾ. ದೇವರು ಅವರಿಗೆ ಆ ಮಕ್ಕಳನ್ನ ಕೊಟ್ಟನು. ದೇವರ ಸನ್ನಿಧಿಗೆ ಕೆಟ್ಟು ಹೋಗಿದ್ರು ಯಾರು? ಭೂಲೋಕದ ಜನರು. ಓದಿ ಎಂಬ ಹೇಳ್ತಾರೆ. ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಕೇಳಿಸ್ಕೊಂಡಿದ್ದರು ಮಕ್ಕಳ. ನೋಹನನ ನಾವೆಯ ಆಶ್ರಯ, ನಾವೇ ಒಳಗೆ, ಹೇಗೆ ನೋಹನನ ನಾವೇ ಒಳಗೆ ಅಂತಂದ್ರೆ ಮಕ್ಕಳ ಕೇಳಿಸ್ಕೊಳ್ಳಿ. ಇಲ್ಲಿ ಭೂಲೋಕವೇ ಕೆಟ್ಟು ಹೊಲಸು ತುಂಬಿ ನಾರ್ತಿದೆ. ಈಗಿರ್ಬೇಕಾದ್ರೆ ದೇವ್ರು ಹೇಳ್ತಾನೆ, ನೋಹನನೇ ನೀನು ತುರಾಯಿಮರು ನಾವೇನು ಕಟ್ಟಿಕೋ. ಹಲ್ಲೆಲೂಯಾ. ಈ ನಾವೇ ಬರೀ 6-8 ಜನ ಕುಟುಂಬಕ್ಕೋಸ್ಕರ, 8 ಜನ ಮಕ್ಕಳಿಗೋಸ್ಕರ ಅಲ್ಲ. ಹಲ್ಲೆಲೂಯಾ. ಈ ಲೋಕಕ್ಕೋಸ್ಕರನೇ ಆ ನಾವೇ ಆಶ್ರಯ ಎಂಬ ನಾವೇ ಆಗಿದೆ. ಪಾಪವು ತುಂಬಿಕೊಂಡ್ರು ಆ ಪಟ್ಟಣವನ್ನು ನಾಶಪಡಿಸಲಿಕ್ಕೆ ಇರಬೇಕಾದ್ರೆ ಅದು ತಪ್ಪಿಸಿಕೊಳ್ಳಲಿಕ್ಕೆ ದೇವರು ನಾವೇ ಮಾಡಿದ್ದು. ಹಲ್ಲೆಲೂಯಾ. ಕ್ರಿಸ್ತನೆಂಬ ನಾವೇ ಸಿಲುಬೆಯಲ್ಲಾಗಿದೆ. ಹಲ್ಲೆಲೂಯಾ. ಸಿಲುಬೆಯಲ್ಲಿ ಯೇಸು ಕ್ರಿಸ್ತ ಸಿದ್ಧವಾದನು ಒಬ್ಬನಿಗೋಸ್ಕರ ಅಲ್ಲ, ಇಡೀ ಪ್ರಪಂಚಕ್ಕೋಸ್ಕರವೇ. ಹಲ್ಲೆಲೂಯಾ. ಇಸ್ರೇಲ್ ಜನರಿಗೋಸ್ಕರ ಅಲ್ಲ, ಇಡೀ ಲೋಕಕ್ಕೋಸ್ಕರ ಆತನು ಪಾಪ ಕ್ಷಮಾಪಣೆಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಆತ ಹೊತ್ತುಕೊಂಡು ಕ್ರೂಜೆಯಲ್ಲಿ ಬಲಿಯಾದ ನಮ್ಮ ಸ್ತೋತ್ರ. ಆ ನಾವೇ ಈ ಲೋಕವನ್ನು ಗೆಲ್ಲಲಿಕ್ಕೋಸ್ಕರನೇ. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ಈ ನಾವೆಯಲ್ಲಿ ದೇವರ ಮಕ್ಕಳ ವಾಕ್ಯ ಓದಿ ಹೇಳ್ತದೆ. ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು, ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಅನ್ಯಾಯ ಬಲಾತ್ಕಾರದಿಂದ ತುಂಬಿ ಕೆಟ್ಟು ಹೋಗಿತ್ತು ಅಂದ್ರೆ ದೇವರಿಗೆ ಇಷ್ಟನೇ ಇಲ್ಲ ಲೋಕ. ಹಲ್ಲೆಲೂಯಾ. ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಭೂನಿವಾಸಿಗಳು, ಕೇಳಿಸ್ಕೊಂಡಿದ್ದರು ಮಕ್ಕಳ. ಈ ಪ್ರಪಂಚದಲ್ಲಿ ನಾವು ಇವನೊಬ್ಬನೇ ಪರಿಶುದ್ಧನ ಅಂತ ಈ ಪ್ರಪಂಚ, ಈ ಲೋಕದಲ್ಲಿ ಹೇಳ್ಕೊಳ್ಳೋರಾಗಿರ್ತಾರೆ. ನಾವು ಪರಿಶುದ್ಧ ಅಂತ ಅನ್ಬೇಕಂತ ಹೇಳುವಂತಾರಾಗಿರ್ತೀವಿ. ಆದರೆ ನೋಹನ ಕಾಲದಲ್ಲಿ ಒಬ್ಬನೇ ಒಬ್ಬ ದೇವಸ್ಥಾನದಲ್ಲಿ ಯೋಗ್ಯನಾಗಿ ಕಾಣಿಸ್ಕೊಂಡ್ರು. ಬರ್ಕೊಳ್ಳಿದ್ರು ಮಕ್ಕಳ. ಈ ಪ್ರಪಂಚದಲ್ಲಿ ನಾವು ಯೋಗ್ಯರಾಗಿ ಕಾಣಿಸ್ಕೊಳ್ಬೇಕು ಅನ್ನೋದಾದ್ರೆ ನಾವು ಎಷ್ಟು ಯೋಗ್ಯರಾಗಿರ್ಬೇಕು ಅನ್ನೋದನ್ನ ಮುಂದೆ ನಿಮ್ಗೆ ತಿಳಿಸಿದ. ಹಲ್ಲೆಲೂಯಾ. ಯಾಕೆಂದ್ರೆ ಭೂಲೋಕದಲ್ಲಿ ಅನ್ಯಾಯದಿಂದ ತುಂಬಿದೆ, ಮತ್ತು ನಾನು ಅವರನ್ನು ಭೂಮಿ ಮೇಲಿರುವುದನ್ನು ಅಳಿಸಿ ಬಿಡುತ್ತೇನೆ. ಅಂದ್ರೆ ಕೆಟ್ಟು ಹೋಗಿರ್ಬೇಕಾದ್ರೆ, ಹೊಲಸಿರ್ಬೇಕಾದ್ರೆ ಇಟ್ಕೊಳಕ್ಕಾಗತ್ತಾ? ಎಲ್ಲ ಫುಲ್ ಕೆಡ್ತಾ ಹೋಗುತ್ತೆ. ಆಗಿರ್ಬೇಕಾದ್ರೆ ಸಂಪೂರ್ಣವಾಗಿ ನಾಶ ಮಾಡೋಣ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ನೀನೇನ್ ಮಾಡು, ದೊಡ್ಡ ನಾವೇನು ಕಟ್ಟಿಕೋ. ಹಲ್ಲೆಲೂಯಾ. ಈ ನಾವೇ ನೋಹನ ಕುಟುಂಬಕ್ಕಲ್ಲ ದೇವ್ರ ಮಕ್ಕಳ. ಈ ನಾವೇ, ಈ ಸಭೆ, ನಾವು ಸಂಸಾರ ನಮ್ಮ ಕುಟುಂಬಕ್ಕೋಸ್ಕರ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ನಾವೇ ಕಟ್ಟಿರೋ ದೇವರು ಬೇರೆಗಳ ಆತ್ಮಗಳು ಬರಲಿಕ್ಕೋಸ್ಕರ. ಹಲ್ಲೆಲೂಯಾ. ಈ ಸೇವೆಗಳು ಕಟ್ಟುವಂಥದ್ದು, ಈ ನಾವೇ ಕಟ್ಟುವಂಥದ್ದು ನೋಹನ ಕುಟುಂಬಕ್ಕಲ್ಲ, ಬರೋ ಎಷ್ಟೋ ಆತ್ಮಗಳು ಇದವನಕ್ಕೋಸ್ಕರ. ಹಲ್ಲೆಲೂಯಾ.
ಈ ನಾವೇನ ದೇವ್ರ ಮಕ್ಕಳ ಕೇಳಿಸ್ಕೊಳ್ಳಿ, ನೋಹನು ಕಟ್ಟಿದನು, ಯಾವ ತರ ಕಟ್ಟಿದನು ಅಂತ ಹೋದ. ಆಗ ದೇವರು ನೋಹನಿಗೆ ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ, ಅದರಲ್ಲಿ ತುಂಬು ಕೋಣೆಗಳು ಇರಬೇಕು. ಕೇಳಿಸ್ಕೊಳ್ಳಿ, ಎಲ್ಲಿ ಕಟ್ಟಿರೋದು? ಮರದಿಂದ ಕಟ್ಟಿರೋದು. ಯೇಸು ಸ್ವಾಮಿ ಸಿಲುಬೆಯಿಂದ ಹಾಕಿದ್ದೆ ಮಕ್ಕಳು. ನೀನು ತುರಾಯಿ ಮರದ ನಾವೇನು ಕಟ್ಟಿಕೋ, ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬು ಕೋಣೆಗಳು ಇರಬೇಕು. ಸ್ವಲ್ಪ ಅಲ್ಲ. ಹಲ್ಲೆಲೂಯಾ. ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನೇನ್ ಮಾಡ್ತೀನಿ ಅಲ್ಲಿ ಹೋಗಿ ಸಿದ್ಧಪಡಿಸ್ತೇನೆ ಎಂಬುದಾಗಿ ಹೇಳ್ತದೆ. ಇಲ್ಲೂ ಅಷ್ಟೇ ಹೇಳ್ತಾರೆ ದೇವರು, ದೊಡ್ಡ ಮಗು ನಾವೇ ಕಟ್ಟಿಕೋ, ದೊಡ್ಡ ಅಲ್ಲಿ ಬಿಡಾರಗಳನ್ನ ನಾವು ಸಿದ್ಧಪಡಿಸು, ಅಲ್ಲಿ ರೂಮ್ಗಳನ್ನ ಮಾಡು, ಜಾಗಗಳನ್ನ ನೀಡು ಅಂಬಿದಾಗ ಅಲ್ಲೇನೋ ಸ್ತೋತ್ರ. ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಎತ್ತರವು ಉಳ್ಳದ್ದಾಗಿರಬೇಕು. ನೋಡಿ, 300 ಮೊಳ ಉದ್ದವು, 300 ಮೊಳ ಅಗಲವು, 300 ಮೊಳ ಎತ್ತರವು. ಅದರ ಚಾವಣಿಯ ಕೆಳಗೆ ಸುತ್ತಲೂ 1 ಮೊಳ ಎತ್ತರದ ಬೆಳಕು ಕಂಡಿಯನ್ನು ಮಾಡಬೇಕು. ಪರಲೋಕದ ಮಕ್ಕಳ ರಕ್ಷಣೆ ಬೆಳಕು ಅಲ್ಲಿ ಉದಯಿಸಬೇಕಾಗಿದೆ. ಹಲ್ಲೆಲೂಯಾ. ಈ ಒಂದು ಕಿಟಕಿಗಳು ಬಾಗಿಲ ಮನೆನಾ ಇಲ್ಲ, ಅದ್ರ ಮಕ್ಕಳ ಬೆಳಕು ಹೊರಗಡೆ ಬರಬೇಕಾಗಿದೆ ನಮ್ಮ ಸ್ತೋತ್ರ ಆ ಮನೆಯೊಳಗೆ. ಹಲ್ಲೆಲೂಯಾ. ಓದಿ. ಪಕ್ಕದಲ್ಲಿ ಬಾಗಿಲನ್ನಿಡಬೇಕು, ಪಕ್ಕದಲ್ಲಿ ಬಾಗಿಲಿಡಬೇಕು. ನಾವೇ ಇಲ್ಲಿ ಒಂದರ ಮೇಲೆ ಒಂದಾಗಿ 3 ಅಂತಸ್ತುಗಳನ್ನು ಮಾಡಬೇಕು. ನೋಡಿದ್ರು ಮಕ್ಕಳು, ಅಲ್ಲಿ ತ್ರಿಯೇಕತ್ವವನ್ನು ತೋರಿಸ್ತದೆ, ತಂದೆ ಮಗ ಪವಿತ್ರಾತ್ಮ ಹೆಸರನ್ನು ತೋರಿಸ್ತಾ ಇದೆ. ಅಲ್ಲಲ್ಲಯ್ಯ, ಅಲ್ಲಿ 3 ಭಾಗಗಳನ್ನ ಡಿವೈಡ್ ಮಾಡ್ಬೇಕಾಗಿದೆ ಅಂತ ಹೇಳ್ತಾರೆ. ಅಲ್ಲಲ್ಲಯ್ಯ, ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ನೋಡಿ, ಭೂ ಲೋಕದಲ್ಲಿ ಜಲಪ್ರಳಯ ಮಾಡಿ ಈ ಲೋಕವನ್ನು ಅಳಿಸಿ ಬಿಡುತ್ತೆ ಅಂತ ಹೇಳ್ತಾರೆ. ಅಲ್ಲಲ್ಲಯ್ಯ, ಭೂಮಿಯಲ್ಲಿರುವ ಸಮಸ್ತವು ಲಯವಾಗುವುದು, ಭೂಮಿಯಲ್ಲಿರುವುದೆಲ್ಲವೂ ಸಮಸ್ತ ಲಯವಾಗುವುದು. ಆದರೆ ನಿನ್ನ ಕೂಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ, ನಿನ್ನ ಕೂಡ ನಾನು ಒಡಂಬಡಿಕೆ ಮಾಡಿಕೊಳ್ತೇನೆ. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯಲ್ಲಿ ಸೇರಬೇಕು. ನೀವು ನಿನ್ನ ಮಕ್ಕಳು ನಿನ್ನ ಸೊಸೆಯಂದ್ರು ಆ ನಾವೆಲ್ಲ ಸೇರಬೇಕು. ಹಲ್ಲೆಲೂಯಾ. ದೇವ್ ಮಕ್ಕಳ, ಇವತ್ತ ದೇವ್ ನಾವೇ ಕಟ್ಟಿರೋದು ಎಲ್ಲರೂ ಬರ್ಲಿ ಹೋಗ್ಲಿ ಅಂತ ಹೇಳಿದ್ರನ? ಇಲ್ಲ. ನೋಹನು ಹೋಗಿ ಹೇಳಿದ್ದ ಇಲ್ವಾ? ಹೇಳಿದ್ರು ಮಕ್ಕಳ, ಬನ್ನಿ ದೇವರು ಈ ಪಟ್ಟಣವನ್ನು ಜಲಪ್ರಳಯ ಮಾಡೋದಕ್ಕಿದ್ದಾನೆ. ಹಲ್ಲೆಲೂಯಾ. ಈಗಲೂ ಕೇಳಿಸ್ಬಿಟ್ಟಿದೆ ಮಕ್ಕಳ, ಈ ಪ್ರಪಂಚದ ದೇವರು ಈಗಲೂ ಹೇಳ್ತಾ ಇದ್ದೀನಿ, ನೀವು ಆತ್ಮೀಯ ವಸ್ತ್ರವಾಗಿ ಬದುಕಿ, ಆತ್ಮೀಯ ರೀತಿ ಬದುಕಿ ಅಂತ ಹೇಳ್ತಾರೆ. ನಮ್ಮ ಶಾರೀರಿಕವಾಗಿ ಅಲ್ಲ. ಹಲ್ಲೆಲೂಯಾ. ಆಗಿರ್ಬೇಕಾದ್ರೆ ಬನ್ನಿ ಬನ್ನಿ ಅಂತ ದೇವರು ಕರೀತಾ ಇರ್ಬೇಕಾದ್ರೆ ಆ ನಾವೇ ಪರಲೋಕ ದೇವರು 2000 ವರ್ಷಗಳಿಂದ ಬಂದು ಹೋಗಿದ್ದಾನೆ. ಹಲ್ಲೆಲೂಯಾ. ಆ ನಾವಿಗೆ ಹತ್ತುವರೆಗೆ ಯೋಗ್ಯರು, ಆ ನಾವಿಗೆ ಅದು ಶ್ರೇಷ್ಠವಾಗಿ ಬದುಕ್ತಾರೆ. ಅವರು ಜೀವನ ಕಟ್ಕೊಳ್ತಾ ದೇವ್ರ ಮಕ್ಕಳ ಸ್ತೋತ್ರ. ಹಲ್ಲೆಲೂಯಾ. ಈ ನಾವೆಯಲ್ಲಿ ಅವರ ಕುಟುಂಬ ಓಡ್ತದೆ ದೇವ್ರ ಮಕ್ಕಳ. ಆ ನಾವೆಯಲ್ಲಿ ರಾಳವನ್ನು ಹಚ್ಚುತ್ತಾರೆ. ಆ ರಾಳವೇ ಯೇಸು ಕ್ರಿಸ್ತನ ರಕ್ತವಾಗಿದೆ ನಮ್ಮ ಸ್ತೋತ್ರ. ಅಲ್ಲಿ ಆ ದೋಣಿ ಒಳಗಡೆ ಯಾವ ನೀರು ಯಾವ ತೊಂದರೆಯೂ ಆಗದಂತೆ ಅವರು ರಾಳವನ್ನು ಹಚ್ಚಿದರು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತದಿಂದ ನಮಗೆ ರಕ್ಷಣೆ ಉಂಟಾಯಿತು. ನೋಹನ ಕುಟುಂಬವು ಆ ನಾವೆ ಒಳಗಿಂದ ರಕ್ಷಣೆನ ಹೊಂದಿತು. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ಮಕ್ಕಳ, ನಾವು ಆತ್ಮೀಯ ಆಶ್ರಯವನ್ನ ಹೊಂದಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಆಮೇಲೆ ಸ್ತೋತ್ರ. ಯೆಶಾಯ 11ನೇ ಅಧ್ಯಾಯ 6-9 ಓದಿ. ಯೆಶಾಯ 11 6-9 ಯಾರು? ತೋಳವು ಕುರಿಯ ಸಂಗಡ ವಾಸಿಸುವುದು, ಮೇಕೆಯ ಮರಿಯೊಂದಿಗೆ ಮಲಗುವುದು, ಕರುವು ಪ್ರಾಯದ ಸಿಂಹವು ಪುಷ್ಟ ಪಶುವು ಒಟ್ಟಿಗಿರುವವು, ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು, ಹಸುವು ಕರಡಿಯು ಸಂಗಡ ಮೇಯುವುದು,
ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು. ಹಾ. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು. ಹಾ. ಮೊಲೆಗೂಸು ನಾಗರ ಹುತ್ತದ ಮೇಲೆ ಆಡುವುದು. ಹಾ. ಮೊಲೆಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ಹಾ. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರೂ ಕೇಡು ಮಾಡುವುದಿಲ್ಲ, ಹಾ. ಯಾರೂ ಹಾಳು ಮಾಡುವುದಿಲ್ಲ. ಹಾ. ಸಮುದ್ರದಲ್ಲಿ ನೀರು ಹೇಗೋ ಹಾ. ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಜ್ಞಾನವು ತುಂಬಿಕೊಂಡಿರುವುದು. ಕೇಳಿಸ್ಕೊಳ್ಳೋದು. ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮಲ್ಲಿ ಎಲ್ಲರೂ ಒಳ್ಳೆಯರಿದ್ರೆ ಯಾರನ್ನ ಕೊಲೆ ಮಾಡಕ್ ಬರುತ್ತಾ? ಯಾರನ್ನ ಸಾಯಿಸ್ಬೇಕಂತ ಇಷ್ಟಪಡ್ತೀರಾ? ಯಾರನ್ನ ಹಾಳು ಮಾಡೋಕಂತ ಇಷ್ಟಪಡ್ತೀರಾ? ಯಾರನ್ನ ನಾಶಪಡಿಸ್ಬೇಕಂತ ಇಷ್ಟಪಡ್ತೀರಾ? ಈ ನನ್ನ ಆಸ್ತಿ ಅಂತ ಕಿತ್ತಾಡಕ್ ಬರ್ತೀರಾ? ಕೇಳಿಸ್ಕೊಳ್ತೀರಾ ಅನ್ಸಿದ್ರ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ಎಲ್ಲರೂ ಒಳ್ಳೆಯವರಾಗಿರ್ತೀರಾ ಅಂತ. ಅಲ್ಲಯ್ಯ, ಹಾಗಿರ್ಬೇಕಾದ್ರೆ ನೋಹನ ಕಾಲದಲ್ಲಿದ್ದ ನಾವಿಯಲ್ಲಿ ಆ ಪ್ರಾಣಿಗಳು, ಸಿಂಹಗಳು, ಕರಡಿಗಳು ಎಲ್ಲವೂ ಬಂದಾಗ ಯಾವಾದ ತಿಂದು ಗಲಾಟೆ ಮಾಡಿದ್ವಾ? ದೇವರ ವಿಧೇಯತೆಗೆ ಬಂದೋದು ಮತ್ತೆ. ಅದಕ್ಕೆ ಹೇಳ್ತದೆ, ಕೇಳಿಸ್ಕೊಳ್ಳಿ. ನಾವು ಯೋಗ್ಯರಾಗಿದ್ರೆ ನಮ್ಮಲ್ಲಿ ಮೋಸನೂ ಬರೋದಿಲ್ಲ, ಅನ್ಯೇನು ಬರೋಲ್ಲ, ಅಕ್ರಮ ಬರೋಲ್ಲ, ಹೊಟ್ಟೆ ಕಿಚ್ಚು ಬರೋಲ್ಲ, ಹಸಿರು ಬರೋದಿಲ್ಲ. ಅದು ಸುಂದರವಾದ ಜೀವಿತ ಬರ್ತದೆ. ಅಲ್ಲಲ್ಲ ಏದೇನು ತೋಡ್ತಾರೆ ಅಲ್ಲಲ್ಲಯ್ಯ. ಏದೇನು ತೋಟದಲ್ಲಿ ಎಲ್ಲ ಪ್ರಾಣಿ, ಪಕ್ಷಿ, ಗಿಡ, ಮರಗಳು ಎಲ್ಲವೂ ತುಂಬಿಕೊಂಡಿದ್ದು. ಅಲ್ಲಿ ಯಾವ ಗಲಾಟೆ ಮಾಡ್ಕೊಳ್ತಿರಲ್ಲ. ಎಲ್ಲರೂ ಅವ್ರ ಪ್ರೀತಿ ವಿಶ್ವಾಸದಿಂದ ಬೆರೀತಾ ಇದ್ದು, ಹುಲ್ಲು ತಿಂತ ಇದ್ದು, ಸಿಂಹವು ಎಲ್ಲವಾಗಿತ್ತು ಅಮ್ಮಿಸದ್ರ. ಯಾವಾಗ ಗೊತ್ತಾ ದೇವ್ರ ಮಕ್ಕಳ? ಆದಾಮ ಅವಳು ಮಾಡೋ ಒಂದು ಪಾಪವಾಗಿ ಆ ಆತ್ಮೀಯ ವಸ್ತ್ರ ಕೈ ಮೈ ಬಿಟ್ಟೋದ ಮೇಲೆ ದೇವ್ರ ಮಕ್ಕಳ ಎಲ್ಲಕ್ಕೂ ಸೈತಾನ ಅಧಿಕಾರ ತೆಗೆದುಕೊಂಡ. ಆಗಲೇ ಕ್ರೂರತ್ವವು, ಜಗಳವು, ಹಸುವೆ, ದ್ವೇಷವು ಈ ಲೋಕವನ್ನು ತುಂಬಿಕೊಂಡಿದೆ ದೇವ್ರ ಮಕ್ಕಳ. ಹಲ್ಲೆಲೂಯಾ. ಆದ್ರಿಂದ ದೇವ್ರ ಮಕ್ಕಳು ಹೇಳ್ತಾರೆ ನೋಡಿ, ತೋಳು ಕುರಿಯ ಸಂಗಡವ. ತೋಳ ಕಂಡ್ರೆ ಕುರಿಗೆ ಆಗದ? ಈಗ ಓಡೋಗ್ಬಿಡ್ತಾರೆ. ಹಲ್ಲೆಲೂಯಾ. ಒಳ್ಳೆಯವ್ರನ್ನ ಕಂಡ್ರೆ ಕೆಟ್ಟವ್ರು ಸಹಿಸಕ್ಕಾಗತ್ತಾ? ಇಲ್ಲ. ಕೆಟ್ಟವ್ರು ನೋಡಿದ್ರೆ ಸದ್ಯದಲ್ಲಿ ಒಳ್ಳೆ ವಾಸಿಸ್ತಾರ? ಇಲ್ಲ. ಅದು ಕುರಿಗೆ ತೋಳಕ್ಕೆ ಹೋಲಿಕೆ ಮಾಡಿದ ದೇವ್ರು. ಹಲ್ಲೆಲೂಯಾ. ಹೀಗಿರ್ಬೇಕಾದ್ರೆ ತೋಳು ಕುರಿ ಸಂಗಡ ವಾಸಿಸುವುದು, ಚಿರತೆ ಮೇಕೆಯೊಂದಿಗೆ ಮಲಗುವುದಂತ. ಹಲ್ಲೆಲೂಯಾ. ಅಂತ ಆ ಪರಲೋಕ ರಾಜ್ಯದಲ್ಲಿ ನೀಲಿ, ದ್ವೇಷ, ಹಸಿವೆನ್ನೋದು ಅಲ್ಲಿರುವುದಿಲ್ಲ ದೇವ್ರ ಮಕ್ಕಳ. ಅಂತ ಆತ್ಮೀಯ ವಸ್ತ್ರವನ್ನ ದೇವ್ರು ನಮ್ಗೆ ಓಡಿಸಿದ ದೇವ್ರ ಮಕ್ಕಳ. ಶತ್ರು ಸಹ ನಾವು ಪ್ರೀತಿ ಮಾಡ್ತೀವಿ ಯಥಾರ್ಥವಾಗಿ. ಹಲ್ಲೆಲೂಯಾ. ಶತ್ರು ಏನೇ ಕೊಟ್ಟರು ಸಹ ಅದನ್ನ ತಿನ್ನಲಿಕ್ಕೆ ಇಷ್ಟಪಡ್ತೀವಿ. ಯಾಕೆ ಗೊತ್ತಾ? ಇವರು ನಮ್ಮವರೇನಾಗುತ್ತೆ. ಹಲ್ಲೆಲೂಯಾ. ಅಲ್ಲಿ ಯಥಾರ್ಥತ್ವವು ಇಂಪಾರ್ಟೆಂಟ್ ಆಗಿರ್ತದೆ. ಅಲ್ಲಿ ಯೋಗ್ಯವಾದವೇ ಉಳಿದಿರ್ತದೆ. ಅದಕ್ಕೋಸ್ಕರ ಹೇಳ್ತಾರೆ ನೋಡಿ, ತೋಳು ಕುರಿ ಸಂಗಡ ವಾಸಿಸುವುದು, ಚಿರತೆಯು ಮೇಕೆಯೊಂದಿಗೆ ಮಲಗುವುದು, ಕರುವು, ಪ್ರಾಯದ ಸಿಂಹ, ಪುಷ್ಟ ಪಶುಗಳು ಒಟ್ಟಾಗಿ ಒಂದು ಯಾವುದೇ ಬೈಲ್ಲ. ಅಲ್ಲಿ ಯಾರು ತಿಂತೀನಿ, ನೀನು ನುಂಗ್ತೀನಿ ಅಂತ ಏನಿಲ್ಲ ದೇವ್ರ ಮಕ್ಕಳು. ಯಾಕೆ ಗೊತ್ತಾ? ಕ್ರಿಸ್ತನ ಆತ್ಮ ಅವರಲ್ಲಿ ಇದ್ರೆ ಅಂಥವ್ರಾಗಿ ಇರ್ತೀವಿ ನಾವು. ಕ್ರಿಸ್ತನ ಆತ್ಮ ಇಲ್ಲ ಅಂತಂದ್ರೆ ದ್ವೇಷಿಸುವುದು, ಹಸಿವು ಉಂಟಾಗೋದು, ಯುದ್ಧಗಳು ಉಂಟಾಗುವಂಥದ್ದಾಗಿರ್ತದೆ. ನಮ್ಮ ಸ್ತೋತ್ರ. ಅದಕ್ಕೆ ಹೇಳ್ತದೆ ನೋಡಿ ದೇವ್ರ ಮಕ್ಕಳ, ಹಸು ಕರಡಿಯ ಸಂಗಡ ಮೇಯುವುದು, ಅವುಗಳು ಮರಿಗಳು ಜೊತೆಯಾಗಿ ಮಲಗುವು, ಸಿಂಹ ಎತ್ತಿನಂತೆ ಹುಲ್ಲು ತಿನ್ನುತ್ತದಂತೆ. ಹಲ್ಲೆಲೂಯಾ. ಅಂತ ಕಾರ್ಯಗಳಲ್ಲಿ ದೇವ್ರ ಮಕ್ಕಳ, ನಾನೊಬ್ಬ ಅಹಂಕಾರದಲ್ಲಿರೋದಾದ್ರೆ, ನಾನು ಗರ್ವದಿದ್ದೀನಿ ಅನ್ನೋದಾದ್ರೆ, ನಾನು ದ್ವೇಷಿಸುವನಾಗಿದೆ ಅಂದರೆ, ನೀನು ಪವಿತ್ರ ಆತ್ಮನ ಬಲದಲ್ಲಿ ಹೊಂದಿಕೊಂಡು ನೀನು ಆತ್ಮ ಜೊತೆ ಹೊಂದ್ಕೊಳ್ತಾ ದೇವ್ರ ಮಕ್ಕಳ, ನೀವೆಲ್ಲವೂ ಬಿಟ್ಕೊಂಡಿದ್ದೀರ. ಹಲ್ಲೆಲೂಯಾ. ನಾನು ಕ್ರೂರಿ ಅನ್ನೋನು ಮಗು ತರ ಮಾಡ್ಬಿಡ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೌಲು ನೋಡಿ ಎಲ್ಲರೂ ಭಯ ಪಡ್ತಾ ಇದ್ರು ಮಕ್ಕಳ. ಆದ್ರೆ ಸೌಲನನ್ನು ಅಭಿಷೇಕ ಹೊಂದಿ ಅವನ ಆತ್ಮ ಜೊತೆ ಬಂದು ಬೆಳೆದಪಟ್ಟಾಗ ಅವನು ನೋಡಿ ಆಶ್ಚರ್ಯ ಪಡುವಂತೆ ಮಾಡಿದ್ರು ಮಕ್ಕಳ. ಅದಕ್ಕೆ ಹೇಳ್ತದೆ, ಲಾಸ್ಟ್ ನೋಡಿ ಹೇಳ್ತದೆ, ಮಗು ಆವಿನೊಡನೆ ಹಾಡುವಂತೆ, ಮಗು ಬಿಲ್ಲೊಳಗೆ ಕೈ ಹಾಕೋದಂತೆ. ಅಮ್ಮಿಸ್ತತ್ರ. ಹಲ್ಲೆಲೂಯಾ. ಎಂಥ ದೇವ್ರ ಮಕ್ಕಳ, ಎಂಥ ಕಾರ್ಯಗಳು ದೇವ್ರ ಮಕ್ಕಳ. ಇಂಥ ಆಶ್ರಯದಲ್ಲಿ ನಾವು ಸೇರ್ಬೇಕಾಗಿದೆ. ಆತ್ಮೀಯ ಆಶ್ರಯ ಇಂಪಾರ್ಟೆಂಟ್ ದೇವರಿಗೆ. ನೀ ಶಾರೀರಿಕದಲ್ಲಿ ಎಷ್ಟೇ ಶುದ್ಧನಾದ್ರೂ ಕೇಳಲ್ಲ ದೇವರು. ಆತ್ಮೀಯ ವಸ್ತ್ರ ಶುದ್ಧವಾಗಿರ್ಬೇಕು ದೇವ್ರ ಮಕ್ಕಳ. ಹಲ್ಲೆಲೂಯಾ. ಒಡಂಬಡಿಕೆಯ ಪೆಟ್ಟಿಗೆ ಒಳಗೆ ಒಡಂಬಡಿಕೆಯ ಪೆಟ್ಟಿಗೆ ಒಳಗೆ ಅಮೆಸ್ತೋತ್ರ. 3ನೇ ಪಾಯಿಂಟ್ಸ್. ಹಲ್ಲೆಲೂಯಾ. ಇಲ್ಲಿ ನೋಡಿದ್ರು ಮಕ್ಕಳ, ಇದಕ್ಕೆ 2 ಕಾಲು ಮೊಳ ಅಂತ ಹೇಳ್ತಾರೆ, 1 ಕಾಲು ಮೊಳ ಅಂತ ಹೇಳೋದು.
2 ಈಕ್ವಲ್ಸ್ 1 2. ಇಲ್ಲಿ ನೋಡಿ 2 ಕಾಲು ಅಂತಿದೆ. ಇಲ್ಲಿ 2 ಕಾಲು ಮಾಡೋಣ. ಇದು ನೋಡಿ 1/4 ಬರುತ್ತೆ. 1/2 ಬಂದ್ರೆ ಅರ್ಧ. 2/1 ಬಂದ್ರೆ ಅರ್ಧ ಬಂದ್ರೆ 2 ಕಾಲ. 1/2 ಬಂದ್ರೆ ಅರ್ಧ. ಇಲ್ಲಿ 2/1 ಅಂತಿದೆ ನೋಡಿ, ತಗೊಳ್ಳಿ. 2.5 ಮೊಳ ಉದ್ದವಾಗಿಯೂ ಬರ್ಕೊಂಡು ಹೇಳ್ತೀನಿ. 2.5 ಮೊಳ ಉದ್ದ, 1.5 ಮೊಳ ಅಗಲವಾಗಿಯೂ, 1.5 ಮೊಳ ಎತ್ತರವಾಗಿಯೂ ಇತ್ತು. ಇದು ಯಾವುದು? ಒಡಂಬಡಿಕೆ ಪೆಟ್ಟಿಗೆ. ಒಂದು ನಿಯಮ ಇದೆ, ಒಂದು ಆಕಾರ ಇರ್ತದೆ. ಈಗ ಮತ್ತೆ ಯಾವುದೇ ಒಂದು ಒಂದು ಕಂಪ್ನಿ ಕೆಲಸ ಮಾಡಬೇಕಾದ್ರೆ, ಒಂದು ಗಾಡ್ರೇಜ್ ಬರೋನಾಗಲಿ, ಚೇರ್ನಾಗಲಿ, ಯಾವುದೇ ಒಂದು ಇದು ಮಾಡಬೇಕಾದ್ರೆ ಅಳತೆ ಮೀರೇ ಮಾಡುವಂಥದ್ದಾಗಿದೆ. ಒಂದು ಬಾಗಿಲು ಮಾಡಬೇಕಾದ್ರೂ ಅಷ್ಟೇ, ಏನೇ ಮಾಡಬೇಕು, ಇಷ್ಟು ಮೀಟ್ರ್ ಸೆಂಟಿಮೀಟ್ರ್ ಇಷ್ಟೇ ಮಾಡಬೇಕೆಂಬುದಾಗಿ ನಿಯಮಗಳಿಟ್ಟಿರ್ತಾರೆ ನಮ್ಮ ಸ್ವತ. ಈಗಿರ್ಬೇಕಾದ್ರೆ ಒಡಂಬಡಿಕೆ ಪಟ್ಟಿಗೆಯನ್ನು ಹೀಗೇ ಇರಬೇಕೆಂಬುದಾಗಿ ಹೇಳುವಂಥದ್ದಾಗಿದೆ ನಮ್ಮ ಸ್ವತ. ಅಲ್ಲಿ ಏನೇನಿರ್ತದೆ ಒಡಂಬಡಿಕೆ ಪಟ್ಟಿಯಲ್ಲಿ? ಮನ್ನ ಇದ್ದ ಪಾತ್ರೆ. ಮನ್ನ ಅಂದರೆ ಇಸ್ರೇಲ್ ಕೊಟ್ಟಂತ ಮನ್ನದ ಪಾತ್ರೆಯು, ಆರೋನ ಚಿಗುರಿದ ಕೋಲು, ಆಜ್ಞೆಗಳನ್ನು ಬರೆದಿದ್ದ ಕಲ್ಲಿನ ಹಲಿಗೆಗಳು. ಆರೋನ ಚಿಗುರಿದ ಕೋಲು, ಆಜ್ಞೆಗಳನ್ನು ಬರೆದಿದ್ದ ಕಲ್ಲಿನ ಹಲಿಗೆಗಳು. ಆಯ್ತಾ? ಆಮೇಲೆ ಸ್ತೋತ್ರ. ಆತ್ಮಿಕ ಆಶ್ರಯ ಉಂಟು. ನಮ್ಮ ದೇವರು ಒಡಂಬಡಿಕೆಯ ದೇವರಾಗಿದ್ದಾನೆ ಮತ್ತು ಏನಾಗಿದೆ ದೇವರು? ಒಡಂಬಡಿಕೆ ದೇವರು. ವಾಕ್ಯಕ್ಕೆ ಹೋಗೋಣ. ಸ್ತೋತ್ರ. ವಾಕ್ಯಕ್ಕೆ ಹೋಗೋಣ. ಸ್ತೋತ್ರ. 1 ಕೊರಿಂಥ 11:25. 1 ಕೊರಿಂಥ 11:25. 1 ಕೊರಿಂಥ ತಕ್ಕಳಿ ಎಲ್ಲರೂ ನಿಧಾನಕ್ಕೆ. ಓದಿ ಯಾರಾದ್ರೂ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗಲೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಸಾಕು. ತಿಳಿಸ್ಕೊಂತೀವಿ ಮಕ್ಕಳ. ದೇವರು ಪರಲೋಕದ ಮನ್ನವನ್ನು ನೆನೆಸಿಕೊಳ್ಳಲು ತಮ್ಮ ಆತ್ಮೀಯ ವಸ್ತ್ರ ನಾವು ನಿಂತ್ಕೋಬೇಕಾಗಿದೆ ಅನ್ನಿಸ್ತದೆ. ಶಾರೀರಿಕವಾಗಿ ದೇವರ ದೇಹವನ್ನ ಅಲ್ಲಿ ಆತನ ದೇಹ ಎಂಬುದಾಗಿ ಕರ್ತನ ಭೋಜನವನ್ನು ಪಾಲುಗಾರಿಕೆಯನ್ನು ದೇವರು ಮಾಡಿ ನಂಬಿಸ್ತೋತ್ರ. ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಹೇಳ್ತಾರೆ ನೋಡಿ, ಊಟ ಆದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿಸಿದ ಹೊಸ ಒಡಂಬಡಿಕೆ. ಹಲ್ಲೆಲೂಯಾ. ದೇವರ ಮಕ್ಕಳ, ದೇವರ ರಕ್ತವು ಹೊಸ ಒಡಂಬಡಿಕೆ ಸೂಚನೆ ಆಗಿದೆ. ಹಲ್ಲೆಲೂಯಾ. ಅದು ನಮ್ಮ ಆತ್ಮೀಯ ಚಿತ್ತವನ್ನು ಕಾಪಾಡಿಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ನಾವು ಯಾವಾಗಲೂ ಆತ್ಮೀಯ ಚಿತ್ತವನ್ನು ಹೆಚ್ಚಾಗಿ ಅನುಭವಿಸಬೇಕಾಗಿದೆ. ಅದಕ್ಕೆ ಎಚ್ಕೆಲ ಪತ್ರಿಕೆ 37:1-6. ಎಚ್ಕೆಲ 37. ಓದಿ ಯಾರು?
ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರುವುದೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಹೊದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ಕೇಳಿಸ್ಕೊಳ್ತೀರ ಮಕ್ಕಳ, ದೇವರು ಆದಾಮ ಸೃಷ್ಟಿ ಮಾಡಬೇಕಾದ್ರೆ ಮಣ್ಣಿನಿಂದ ಮುಖ ಭಾವಗಳನ್ನ ಸೃಷ್ಟಿ ಮಾಡಿದ್ರು ಮಕ್ಕಳ. ಅದು ಈ ಲೋಕದ್ದು, ಈ ದೇಹ ಯಾರದು? ಲೋಕದ್ದು. ಆದ್ರೆ ಅದರ ಸ್ವಾಸ್ಯ ಈ ಲೋಕದ ಪರಲೋಕದ್ದು. ನಾವು ಯಾವ್ದಕ್ಕೋಸ್ಕರ ಒದ್ದಾಡ್ಬೇಕಾಗಾದ್ರೆ, ನಾವು ಪರಲೋಕ ಸಂಸ್ಥಾನ ನಾವು ಯಾವ್ದಕ್ಕೋಸ್ಕರ ಒದ್ದಾಡ್ಬೇಕು, ಕಾಪಾಡ್ಕೋಬೇಕು? ನಾವು ಯಾವ್ದು ಸ್ಟ್ರಾಂಗ್ ಮಾಡ್ಕೋಬೇಕು, ಯಾವ್ದು ನೀಟಾಗಿ ಇಟ್ಕೋಬೇಕಾಗಾದ್ರೆ ಆತ್ಮ ವಸ್ತ್ರ. ಹಲಲುಯ್ಯ. ತನ್ನ ಸ್ವಾಸ್ಯವನ್ನಾದ್ರೂ ಊದಗಳೇ ಆತನು ಮನುಷ್ಯನಾದನೆಂಬುದಾಗಿ ಹೇಳ್ತದೆ. ಹಲಲುಯ್ಯ. ಈಗ ಇದೇ ವಾಕ್ಯ ಹೇಳ್ತದೆ, ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಆತನ ಪರವಶನಾಗಿ, ಪವಿತ್ರಾತ್ಮನ ಪರವಶನಾಗಿ, ಹಸ್ತಸ್ಪರ್ಶದಿಂದ ಪರವಶನಾಗಿದ್ದಲು. ಆತ ತನ್ನ ಆತ್ಮನ ಮೂಲಕ ಇವತ್ತ ಯೋಹಾನ್ ಬರ್ಸು ಪ್ರಕಟಣೆ ಹೇಳ್ತೀವಿ, ಆತನ ದೇಹ ಇಲ್ಲಿತ್ತು, ಭೂಮಿ ಮೇಲಿತ್ತು. ಅವನ ಆತ್ಮ ಇಲ್ಲಿತ್ತು, ಪರಲೋಕದಲ್ಲಿ ಹೋಗಿತ್ತು. ದೇಹ ಇಲ್ಲಿತ್ತು, ಆತ್ಮ ಇಲ್ಲಿತ್ತು, ಪರಲೋಕ. ಇದಕ್ಕೆ ಪರವಶ ಆಗಿದ್ದೀವಿ ಎಂಬುದಾಗಿ ಹೇಳ್ತೇವೆ. ಅಲ್ಲಯ್ಯ. ಇವತ್ತ ಮನುಷ್ಯ ನಾವು ರಾತ್ರಿ ಮಲಗ್ತೀವಿ, ದೇಹ ಎಲ್ಲಿರ್ತದೆ? ದೇಹ ಮನೆ ಜಾಗದಲ್ಲೇ ಇರ್ತದೆ, ಎಲ್ಲಿ ಮಲಗಿತ್ತು ಅದೇ ಜಾಗದಲ್ಲಿ ಇರ್ತದೆ. ಆದ್ರೆ ಆತ್ಮ ಅಲ್ಲಿರುವುದಿಲ್ಲದಿರೋ ಮಕ್ಕಳ. ಎಲ್ಲೆಲ್ಲೋ ಸುತ್ತಾಡಿರ್ತದೆ, ಎಲ್ಲೆಲ್ಲೋ ಹೋಗಿರ್ತದೆ, ಎಲ್ಲೋ ಅದ್ರ ಕಾರ್ಯಗಳೇ ಬೇರೆ ಇರ್ತದೆ. ಮಿಸ್ತ್ರ ಅಲ್ಲೆಲ್ಲ ಹೋಗಿ ಬರ್ತದೆ. ನೀನು ಯಾವಾಗ ಎಚ್ಚರಿಕೆ ಆಗ್ತದೋ ಆವಾಗ ಆತ ಪಟ್ಟದ ಬಂದು ನಿಂತ್ಕೊತಾನೆ. ಅಲ್ಲೆಲ್ಲಯ್ಯ. ಈಗಿರ್ಬೇಕಾದ್ರೆ ಮಕ್ಕಳ ಆ ಪರವಶಕ್ಕೆ ನಾನು ಹೇಳಿದ ಮಿಸ್ತ್ರ, ಈಗಿರ್ಬೇಕಾದ್ರೆ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನ, ಅಂದ್ರೆ ಅಲ್ಲಿಗೆ ಆತ್ಮ ಕರ್ಕೊಂಡು ಹೋಯ್ತು. ದೇವರ ಆತ್ಮನು ಅಲ್ಲಿ ಕರ್ಕೊಂಡು ಬಾ ಅಂತ ಅನ್ನಿಸ್ತದ. ಅಲ್ಲಯ್ಯ. ಇವತ್ತ ಸತ್ಯ ತಿಳಿದೆ, ಸತ್ಯದ ಕಾರ್ಯ ಬದುಕದೆ ಸತ್ತ ರೀತಿ ಇರೋದು ಎಷ್ಟೋ ವಿಶ್ವಾಸಿಗಳಿದ್ದಾರೆ ತಿಳ್ಕೊಳ್ಳಿ, ಎಷ್ಟೋ ಸೇವಕರಿರೋ ತಿಳ್ಕೊಳ್ಳಿಸ್ತದ, ಎಷ್ಟೋ ಪ್ರವಾದಿಗಳಿರೋ ತಿಳ್ಕೊಳ್ಳಿಸ್ತದ. ಆ ಎಲುಬು ಸತ್ತಿದ್ದಾದ್ರೆ ಹೆಂಗಿರ್ತದೆ? ಸತ್ತಂಗೆ ಇರ್ತದೆ, ಚಲನ ವಲನಗಳಿರೋದಿಲ್ಲ ಮಕ್ಕಳು. ನಿನ್ನ ಆ ಆತ್ಮನ ಆಶ್ರಯ ಒಳಗಡೆ ತುಂಬಿದಾಗ ಅದೇನಾಗ್ತದೆ? ಜೀವ ಬರ್ತದೆ. ಹಲಲುಯ್ಯ. ನಾವು ಶಾರೀರಿಕವಾಗಿ ಬಿತ್ತಪಟ್ಟಾಗ ಶಾರೀರಿಕವಾಗಿಯೇ ಬದುಕ್ತೀವಿ. ಹಲಲುಯ್ಯ. ನಾವು ಆತ್ಮಿಕ ಬದುಕಬೇಕಾದ್ರೆ ಆತ್ಮ ಜೀವಿತವೇ ನಮ್ಮ ತುಂಬಿಕೊಳ್ತೇವೆ. ಹಲಲುಯ್ಯ. ಈ ಲೋಕದ ಚಿಂತೆ ಆಗಲಿ, ಈ ಲೋಕದ ಆಸೆಗಳಾಗಲಿ, ಈ ಲೋಕದ ಮೋಹಗಳಲ್ಲಿ ನಾವು ಯಾವುದು ಬರೋದಿಲ್ಲ ಮಿಸ್ತದ್ರ. ನಾವು ಆತ್ಮೀಯರಾಗಿ ಬದುಕ್ತಾ ಹೋಗ್ತೀವಿ ಮಿಸ್ತದ್ರ. ಈಗಿರ್ಬೇಕಾದ್ರೆ ಹೇಳ್ತೀನಿ ವಾಕ್ಯ ಓದಿ ಅಂದ್ರೆ ಸ್ತೋತ್ರ. ಎರಡನೇದು, ನಾನು ಆ ಎಲುಬುಗಳ ಮಧ್ಯದ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ನೋಡಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಯಾರು? ದೇವರು. ಈಗ ತಗ್ಗಿನಲ್ಲಿ ಮೇಲೆಲ್ಲ ತೀರಾ ಒಣಗಿ ಹೋದ ಎಲುಬು, ತಗ್ಗಿನ ಸ್ಥಳಗಳಲ್ಲಿ ತೀರಾ ಒಣಗಿದ ಎಲುಬುಗಳು ಕಾಣ್ತವೆ. ಅವು ಆನಂಗಿಲ್ಲ, ಅವು ಸತ್ತು ಒಣಗಿ ಹೋಗಿದೆ ಎಲುಬು. ಈ ಎಲುಬುಗಳಿಗೆ ದೇವರೇನು ಹೇಳ್ತಾನೆ? ಜೀವ ಬರುತ್ತದೆ. ಹಲಲುಯ್ಯ. ನೀವು ಶಾರೀರಿಕವಾಗಿದ್ದಾಗ ನೀವು ಹೆಂಗ್ ಬೇಕಾಗಿ ಬದುಕ್ತಾ ಇದ್ರಿ. ಆಮೇಲೆ ಹಲಲುಯ್ಯ. ನಿಮ್ಮನ್ನು ಹೇಳೋರಿಲ್ಲ, ಕೇಳೋರಿಲ್ಲ, ಹೆಂಗಿದೆ ಅಂತ ಕೇಳೋರಿಲ್ಲ. ಅಮಿಸ್ತಾರ ಆ ರೀತಿ ಬದುಕ್ತಾ ಇದ್ದ ಅಮಿಸ್ತಾರ. ಉದಾಹರಣೆಗಳು ನಾವುಗಳಾಗಿರ್ತೀವಿ ಅಮಿಸ್ತಾರ. ಹಲಲುಯ್ಯ. ಆದ್ರೆ ದೇವರು ನಮ್ಮನ್ನ ಆತ್ಮೀಯ ರೀತಿಯಲ್ಲಿ ಬೆಳೆಸಲ್ಪಟ್ಟಾಗ ನಾವು ಅದನ್ನೆಲ್ಲ ಬಿಟ್ಟು ಬರ್ತೀವಿ ಅಮಿಸ್ತಾರ. ಹಲಲುಯ್ಯ. ಈಗಿರುವಾಗ ಇಲ್ಲಿ ಸತ್ತಂತ ಎಲುಬುಗಳು ರಾಶಿಯಾಗಿ ನಿಂತ್ಕೊಂಡಿವೆ ಅಮಿಸ್ತಾರ. ಹಲಲುಯ್ಯ. ಈ ರಾಶಿಯಗಳಿಗೆ ದೇವರು ಹೇಳ್ತಾನೆ, ಇವಕ್ಕೆ ಜೀವಗಳು ಬರ್ತದೆ. ನರಪುತ್ರನೇ, ನೀನು ಇವರಿಗೆ ಜೀವ ಬರ್ತದ ಅಂತ ಕೇಳ್ತದೆ. ಅದು ಹೌದಲ್ಲ ಅಂತಂದಾಗ ಹಾಗಾದ್ರೆ ತಿಳಿಸು. ನಮ್ಮ ಕೆಲಸ ಏನು? ಸೇವೆ ಮಾಡೋರು ಆ ಕೆಲಸ. ಐ ಲೋಡ್ ಅಪ್ಪಾವೆ ತಿಳಿಸುವ ಕೆಲಸ. ಹಲಲುಯ್ಯ.
ನೀವು ಸತ್ಯದಲ್ಲಿ ನಿಲ್ಲಬೇಕು, ನೀತಿಯಲ್ಲಿ ನಿಲ್ಲಬೇಕು, ಆತ್ಮಸ್ವರ ಬದುಕಬೇಕಂದ್ರೆ ನೀವು ದೇವರು ಹೇಳುವ ವಾಕ್ಯಗಳನ್ನು ಕೇಳಿ ಎಂಬುದಾಗಿ ಹೇಳಬೇಕಾಗಿದೆ ಅಷ್ಟೇ. ಅಲ್ಲಯ್ಯ. ಈಗ ಎಜ್ಕೇಲನ್ನು ಹೇಳ್ತಾ ಇದ್ದಾನೆ, ನರಪುತ್ರನೇ ಈ ಜೀವಗಳಿಗೆ ಎಲುಬುಗಳಿಗೆ ಜೀವ ಬರೋದುಂಟಾ ಅಂದಾಗ ಹೌದು ಕರ್ತ, ನಿಮ್ಗೆ ಗೊತ್ತಲ್ಲ ಮುಂದುವರೆದ ಹೇಳ್ತದೆ. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ನೋಡಿ, ಒಣಗಿದ ಎಲುಬುಗಳಿಗೆ ಏನಾರು ಕೇಳಕ್ಕಾಗತ್ತಾ? ಅಲ್ಲಲ್ಲಯ್ಯ. ನೀವು ಬೆಳಿಗ್ಗೆ ಈ ವಾಕ್ಯ ಓದ್ರಿ, ಅರೋನನ ಕೋಲನ್ನು, ಒಣಗಿದ ಕೋಲನ್ನು ಚಿಗುರಿಸಿದನು. ಅಲ್ಲಲ್ಲಯ್ಯ. ನಮ್ಮ ಜೀವಿತ ಕಾಲದಲ್ಲಿ ನಾವು ಸೋತು ಸುಣ್ಣವಾಗಿರೋದಾದ್ರೆ ದೇವರು ಅದನ್ನು ಚಿಗುರಿಸಲಿಕ್ಕೆ ಶಕ್ತನಾಗಿರ್ತಾನೆ. ನಾನು ಆತ್ಮೀಯ ಸತ್ತು ಹೋಗಿರೋದಾದ್ರೆ ಆ ಶರೀರವನ್ನ ಚಿಗುರುವಂತೆ ಮಾಡ್ತಾನೆ. ಅಲ್ಲಲ್ಲಯ್ಯ. ಹೀಗಿರ್ಬೇಕಾದ್ರೆ ಮಕ್ಕಳ, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟನು ಹೇಳ್ತಾನೆ ಎಂಬುದರ. ಬಿದ್ದಿದ್ದ ಆತನು ನನ್ನನ್ನು, ಈ ನರಪುತ್ರನ ಈ ಎಲುಬುಗಳಿಗೆ ಜೀವ ಬರುವುದುಂಟೋ ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿ ಮಾಡಿ ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಹಲ್ಲೆಲೂಯ. ಯಾರು ದೇವ್ರ ಸ್ವರವನ್ನು ಕೇಳ್ತಾರೋ ಅವ್ರು ಜೀವಂತರ ಮಕ್ಕಳು ಅಮಿಸ್ತಾರೆ. ಅಲ್ಲಯ್ಯ. ಯಾರು ಸತ್ಯದಲ್ಲಿ ನಿಂತ್ಕೋಬೇಕು, ನೀತಿಯಲ್ಲಿ ನಿಂತ್ಕೋಬೇಕು, ಧರ್ಮದಲ್ಲಿ ನಿಂತ್ಕೋಬೇಕು ಅಂತ ಹೇಳ್ತಾನೋ ಈ ಲೋಕದೆಲ್ಲ ಶರೀರದ ಆಸೆಗಳನ್ನ ಬಿಟ್ಬಿಡ್ತಾನೆ. ಅಲ್ಲಯ್ಯ. ಹಾಗಿರ್ಬೇಕಾದ್ರೆ ಅಂಥವ್ರು ಮಾತ್ರ ನೋಹನ ಕುಟುಂಬದಲ್ಲಿ ನಾವು ಎತ್ತಿದಾಗ ಎತ್ತುತ್ತಾರೆ ಅಮಿಸ್ತೋತ್ರ. ಇಲ್ಲ ಅಂದ್ರೆ ಯಾರು ತುದಿಲ್ಲ ದೇವ್ರ ಮಕ್ಕಳ. ಅಲ್ಲಯ್ಯ. ಈಗಿರುವಾಗ ಏನ್ ಹೇಳ್ತಾರೆ, ಹರಡಿ ಅದಕ್ಕೆ ದೈವೋಕ್ತಿ ನುಡಿದ ಕೂಡಲೇ ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ, ಕರ್ತನಾದ ಯೆಹೋವ ನಿಮಗೆ ಹೀಗೆ ಹೇಳುತ್ತಾನೆ, ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಏನ್ ಹೇಳ್ತದೆ ಊಗಿಸುವೆನೆಂಬುದಾಗಿ ಹೇಳ್ತಾರೆ. ಅಲ್ಲಯ್ಯ. ನೀವು ಬದುಕಿವಿರಿ, ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸುವೆನು. ದೇವ್ರ ಮಕ್ಕಳ, ಶಾರೀರಿಕವಾಗಿ ಬದುಕಿದ ನಮ್ಮನ್ನು ದೇವರು ಈ ರೀತಿ ಬದುಕುವಂತೆ ಮಾಡುವುದು ನಮ್ಮ ಸ್ವಂತ ದುಡ್ಡಿಂದ, ನಮ್ಮ ಶಕ್ತಿಯಿಂದ ಅಲ್ಲ. ಆತ್ಮನ ಕೃಪೆ, ಆತನ ಆತ್ಮದಿಂದಲೇ ನಾವು ಬದಲಾಗೋದು, ಚೇಂಜ್ ಆಗೋದು ಸಾಧ್ಯ. ಅಲ್ಲಯ್ಯ. ಈಗಿರ್ಬೇಕಾದ್ರೆ ಇಂಥ ಆತ್ಮೀಯ ಆಶ್ರಯವು ನಮಗೆ ಅಗತ್ಯವಾಗಿದೆ. ಸ್ತೋತ್ರ. ಅಲ್ಲಯ್ಯ. ಯೋಹಾನ್ ಬರೆದ ಸುವಾರ್ತೆ 5:25. ಸ್ತೋತ್ರ. ಯೋಹಾನ್ ಬರೆದ ಸುವಾರ್ತೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ, ಈಗಲೇ ಬಂದಿದೆ, ಕೇಳಿದವರು ಬದುಕುವರು. ಹಲ್ಲೆಲೂಯಾ. ಕೇಳಿಸ್ಕೊಳ್ತೀವಿ. ಸತ್ತವರು ಅಂದ್ರೆ ಬದುಕಿದಾರಲ್ಲ ಅಲ್ಲ, ಶಾರೀರಿಕವಾಗಿ ಸತ್ತಿರೋರು, ಆತ್ಮೀಯ ಸತ್ತಿ ಹಾಗೆ ಬದುಕ್ತೀನಿ ಅಂತ ಹೇಳ್ತಾರೋ ಅಂಥವ್ರಿಗೆ ಹೇಳುವಂಥ ವಿಷಯ ಹೇಳ್ತೀವಿ. ಕೇಳಿಸ್ಕೊಳ್ತೀರ ಮಕ್ಕಳ. ಈ ವಾಕ್ಯ ಏನ್ ಹೇಳ್ತಿದೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸ್ತೋತ್ರ. ಯೋಹಾನ್ ಬರೆದ ಸುವಾರ್ತೆ 5 ಎಷ್ಟು 25. ಅದು ಯಾಕೆ ಹೇಳ್ತದೆ ಓದಿ 25 ಅಲ್ವಾ? 24 ಮೇಲಿದ ಓದಿ ಏನ್ ಹೇಳ್ತದೆ. ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಕೇಳಿಸ್ಕೊಳ್ಳಿ, ದೇವರ ವಾಕ್ಯವನ್ನು ಕೇಳಿ ನಂಬುವವರಿಗೆ ನಿತ್ಯ ಜೀವ. ಸುಮ್ಮನೆ ಎಲ್ಲರಿಗೂ ನಿತ್ಯ ಜೀವ ಸಿಗೋದಕ್ಕೆ ಸಾಧ್ಯವಿಲ್ಲ. ನೀನು ದೇಹವು ಶಾರೀರಿಕವಾಗಿ ಬದುಕಿ ನೀವು ಹಾಗೆ ಬದುಕ್ತೀಯಾ, ಹಾಗೆ ಆತ್ಮಿಕ ಬದುಕಬೇಕಾದ್ರೆ ದೇವ್ರ ಮಕ್ಕಳ ನೀ ಸತ್ತವನಾಗಿರ್ತೀಯ. ಸತ್ತವನು ಬದುಕುತ್ತಾನೆ ಎಂಬುದನ್ನಾದ್ರೆ ಈ ಆತ್ಮೀಯ ಜೀವಿತವನ್ನು ನೀನು ಹೊಂದುತ್ತೀಯಾ ಎಂಬುದಾಗಿ. ಅಲ್ಲಯ್ಯ. ಅದಕ್ಕೆ ಹೇಳ್ತದೆ 25 ಹೇಳ್ತದೆ 24, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವುದು. ಮೊನ್ನೆ ಟಿವಿ ನೋಡುದು, ನೀ ನನ್ನ ತಂದೆ ನಂಬಿ ನೋಡಿದಾದ್ರೆ ನನ್ನನ್ನು ತಿಳ್ಕೊಳ್ತಾ ಇದ್ರಿ. ನೀ ನನ್ನ ತಿಳ್ಕೊಳ್ಳೋದು ನನ್ನ ತಂದೆ ಹೆಂಗೆ ತಿಳ್ಕೊಳ್ಳೋದು ಸಾಧ್ಯ ಎಂಬುದಾಗಿ ಯೇಸು ಹೇಳ್ತಾನೆ. ಅಲ್ಲಯ್ಯ. ಫಸ್ಟ್ ದೇವರ ವಾಕ್ಯ ಎಂಬುದನ್ನು ತಿಳ್ಕೋಬೇಕು. ಆಗ ಆತನ ರುಚಿ, ಆತನ ಎಂಥವ್ರು ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತದೆ. ಅಲ್ಲಯ್ಯ. ಹಾಗಿರ್ಬೇಕಾದ್ರೆ ಹೇಳ್ತದೆ, ಅವನು ತಿರುಗಿ ಗುರಿ ಓದಿ ಅಂಸದ್ರ, ನನ್ನ ಕಳಿಸಾತನನ್ನು ನಮ್ಮ ನಿತ್ಯ ಜೀವನ ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅಲ್ಲಯ್ಯ.
ನಿಜ ನಿಜವಾಗಿ ಹೇಳುತ್ತೇನೆ, ಸತ್ತರು ದೇವರ ಕುಮಾರ ಧ್ವನಿಯನ್ನು ಕೇಳುವ ಕಾಲ ಬರ್ತದೆ. ಇದೇ ಎಚ್ಕೆಲ್ ಆಗಿ ಹೇಳುತ್ತ ನುಡಿ ಇಲ್ಲಿ ನೆರವೇರಿದೆ ಅನ್ನಿಸ್ತದೆ. ಹಾಲೆಲೂಯಾ. ನಾವು ಸತ್ತ ಜೀವಿತ ಬದುಕುತ್ತಿದ್ದರು ಮಕ್ಕಳ, ಸತ್ಯವನ್ನು ಗೊತ್ತಿಲ್ಲದಿರೋ ಮಕ್ಕಳ, ಕಲ್ಲು ಬಂಡೆಗಳನ್ನ ಈ ಲೋಕದಲ್ಲಿ ದೇವರುಗಳೆಲ್ಲದ ಆ ದೇವರಿಲ್ಲ ಅಂತ ಗೊತ್ತಿತ್ತು, ಅವುಗಳನ್ನ ಹಿಡ್ಕೊಂಡು ಆರಾಧಿಸಿ ಭಜಿಸುವವರಾಗಿರ್ತಿದ್ರು ಮಕ್ಕಳ. ಆದರೆ ಸತ್ಯ ಎಂಬ ಆತ್ಮ ನಮ್ಮೊಳಗೆ ಬಂದಾಗ ನಾವು ಅದನ್ನೆಲ್ಲ ಕಸ ಅಂತ ಎಸೆಯುವಂತೆ ದೇವರು ಮಾಡಲಿಕ್ಕಿರ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಈಗಿರ್ಬೇಕಾದ್ರೆ ನಾವು ಅರ್ಥ ಮಾಡ್ಕೊಳ್ಳೋ ದೇವ್ರ ಮಕ್ಕಳ ಮೇಲೆ ಸ್ತೋತ್ರ. ನಾವು ಆತ್ಮೀಯ ವಸ್ತ್ರ ಇಂಪಾರ್ಟೆಂಟ್ ಆಗಿದೆ. ನಾನು ಶಾರೀರಿಕವಾಗಿ ನೀವು ಇಷ್ಟಪಡುವುದು, ಆದರೆ ದೇವರು ನಿಮ್ಮನ್ನು ಆತ್ಮಿಕವಾಗಿ ಇಷ್ಟಪಡೋನಾಗಿರ್ತಾನೆ. ಹಾಲೆಲೂಯಾ. ರೋಮರ ಪತ್ರಿಕೆ 12:2. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳಿರಿ. ಮಕ್ಕಳ, ಆದ್ರಿಂದ ಸೋದರೇ, ದೇವರ ಕನಿಕರು ನಿಮ್ಮೊಳಗೆ ನೆನಪಿ ತಂದುಕೊಂಡು ನಿಮ್ಮನ್ನು ಎಷ್ಟೋ ರೋಮಪುರ 12 ಅದೇನು ಹೇಳ್ತಿರೋದು 2 ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಅಲ್ಲಿಂದ ಹೋಗ್ತೀರ, ನಾನು ಪ್ರಶ್ನೆ ಬರ್ತೀನಿ, ಕೇಳಿಸ್ಕೊಳ್ಳಿ. ಮಿಸ್ತೋತ್ರ ನೆನಪಿ ತೆಗೆದುಕೊಳ್ಳಿರಿ. ನೋಡಿ, ನಿಮ್ಮ 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 ದೇಹಗಳನ್ನು ನಿಮ್ಮ ದೇಹಗಳು, ಈ ದೇಹಗಳನ್ನು ದೇವರಿಗೆ ಯಾರಿಗೆ ಕೊಡ್ಬೇಕು? ನೀವು ದೇವರಿಗೆ ಮೀಸಲು. ಇದು ನನಗೆ ದೇವರ ಆಲಯವಾಗಿದೆ, ಇದನ್ನು ಯಾರು ಕಿತ್ಕೊಳ್ಬಾರ್ದು, ಇದು ನನ್ನ ದೇವರಿಗೆ ಇದು ಅಂತೆಂಬುದಾಗಿ ನಾವು ಒಡಂಬಡಿಕೆ ಯಜ್ಞವೇದಿಗೆ ತರಬೇಕಾದ್ರೆ ಇದು ದೇವರಿಗೆ ಅಂತ ತರ್ತೀವಿ. ಅಲ್ಲಲ್ಲಯ್ಯ, ಮನುಷ್ಯನ ತರ್ತೀವ? ಹಾಗೆ ದೇವರಿಗೆ ಇದು ಮೀಸಲಾಗಿದೆ. ಇದು ಯಾರಿಗೂ ಅಲ್ಲ, ಅದು ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಆಗಿರ್ತದೆ. ಈಗ ಲೋಕದ ನಡವಳಿಕೆ, ಈಗ ಲೋಕದ ಸ್ವಭಾವಗಳು, ಈಗ ಲೋಕದ ಜೀವಿತಗಳು, ಈಗ ಲೋಕದ ಸಂಬಂಧಗಳು ನಾವು ದೂರವಾಗಿರ್ಬೇಕು. ಅಲ್ಲಲ್ಲಯ್ಯ. ಅನುಸರಿಸಿ ಅಂತ ಏನಾದ್ರು ಇದೆಯಾ? ಇಲ್ಲ. ಅನುಸರಿಸದೆ ನೂತನ ಮನಸ್ಸು. ನೀವು ಇಲ್ಲಿದ್ರು ಸಹ ಅವರ ಸ್ವಭಾವಗಳು, ಅವರ ಗುಣಗಳು, ಅವರ ಕ್ರಿಯೆಗಳನ್ನು ತೊಡಗದಂತೆ ಇದ್ದಾರೆ ಮಕ್ಕಳ ಮಿಸ್ತ್ರ. ನೂತನ ಸ್ವಭಾವದಲ್ಲಿ ನಾವು ಬದುಕಬೇಕಾಗಿದೆ ಅಲ್ಲಯ್ಯ. ಆಗಿರ್ಬೇಕಾದ್ರೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಬಾಧ್ಯರಾಗಿ, ಅಲ್ಲಯ್ಯ, ಪರಲೋಕದ ಭಾವದರಾಗಿ. ಈ ಲೋಕದ ಭಾವದರಲ್ಲ, ಅಲ್ಲಯ್ಯ, ಈ ಲೋಕದ ಸಹೋದರಲ್ಲ, ಈ ಲೋಕದ ಯಾವುದು ಅಲ್ಲ ಅನಿಸ್ತದೆ ಮಕ್ಕಳ, ಪರಲೋಕ ಅಮೆಸ್ತದೆ. ನಾವು ತಿಳ್ಕೊಬೇಕಾಗಿದೆ ಇವತ್ತು ವಾಕ್ಯಗಳನ್ನು ಅಮೆಸ್ತದೆ. ಅಲ್ಲಯ್ಯ, ಇವತ್ತ ವಾಕ್ಯಗಳನ್ನ ಎಚ್ಚರಿಸ್ಬೇಕಾದ್ರೆ ಕೇಳಿಸ್ಕೊಳ್ತಿರೋ ಮಕ್ಕಳ, ನಿಮಗೊಂದಿನ ಅರ್ಥ ಆಗುತ್ತೆ ಯಾವುದು ಅನ್ನೋದಾಗಿ. ಅಲ್ಲಯ್ಯ, ವಾಕ್ಯ ಸುಳ್ಳು ಹೇಳ್ತಲ್ಲ ಅಮೆಸ್ತೋತ್ರ. ಹಾಗಿರ್ಬೇಕಾದ್ರೆ ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಲ್ಲಯ್ಯ, ಇದನ್ನೇ ದೇವರಕ್ಕೆ ಚಿತ್ತಾನುಸಾರವಾದದ್ದು, ಆದರೆ ಉತ್ತಮವಾದದ್ದು, ಮೆಚ್ಚುಗೆ. ಅದು ಉತ್ತಮವಾಗಿದ್ದು ದೇವರಿಗೆ ಮೆಚ್ಚುಗೆ ಆಗ್ತದೆ, ಯಾವ ದೋಷವೂ ಕಾಣುವುದಿಲ್ಲ ಮಕ್ಕಳ. ನಾನು ಅದನ್ನೇ ತಿಳ್ಕೊಂಡಿರ್ಬೇಕು. ಅಬ್ರಹಾಮನು ದೇವರು ಕರೆದುಕೊಂಡು ಎಲ್ಲವನ್ನು ಬಿಟ್ಟು ಬಂದ ಮಕ್ಕಳ ಯಾವ ಹಿಡ್ಕೊ ಬರಲಿಲ್ಲ. ಇವತ್ತು ಪ್ರಪಂಚನ ತಿಳ್ಕೊಬೇಕಾಗಿದೆ. ವಾಕ್ಯ ಸತ್ಯ ಹೇಳ್ತದೆ, ಆದರೆ ವಾಕ್ಯದ ಅರಿವು ನಮಗೆ ಬರ್ತಾ ಇಲ್ಲ. ಏನ್ ಹೇಳ್ತದೆ ಈ ವಾಕ್ಯ, ಯಾಕೆ ಪದೇ ಪದೇ ಈ ವಾಕ್ಯಗಳು ಹಿಂಗೆ ಬರ್ತಾ ಇದೆ ಅಂತ ಅನ್ನೋದಕ್ಕೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನಿಸ್ತಾ. ಅಲ್ಲಯ್ಯ, ನಾವು ಲೋಕದವರಾಗಿ ಬದುಕೋಕ್ಕಲ್ಲ ನಮ್ಮ ದೇವರು ಕರೆದಿದ್ರು ಮಕ್ಕಳ. ನಾವು ಪರಲೋಕದವರಾಗಿರ್ತೇವೆ, ಪರಲೋಕ ಸಂಸ್ಥಾನದವರಾಗಿರ್ತೇವೆ. ಆ ಪರಲೋಕದ ಭಾವವನ್ನು ನಾವು ಹೊಂದಿದವರಾಗಿರ್ಬೇಕು ಹೊರತು ಈ ಲೋಕದ ಭಾವದವರಾಗಿ, ಈ ಲೋಕದ ಆ ಸ್ವಭಾವಗಳು ಹೊಂದಿಕೊಂಡು, ಈ ಲೋಕದ ಆಚಾರ ವಿಚಾರ ತೊಡ್ಕೊಳ್ಳೋದಾದ್ರೆ ಮಕ್ಕಳ, ನಾವು ಪರಲೋಕದ ಸಂಸ್ಥಾನದವರು ಅಲ್ಲ. ನಾವು ಶಾರೀರಿಕವಾಗಿ ಬದುಕ್ತಾ ಇರ್ತೀವಿ ಅಷ್ಟೇ. ನಾವು ಆತ್ಮೀಯರು, ನಾವು ದೇವ ಜನರು ತಿಳ್ಕೊಳ್ತೀವಿ ಅಷ್ಟೇ. ಅಲ್ಲಯ್ಯ, ಈಗಿರ್ಬೇಕಾದ್ರೆ ಪಾಯಿಂಟ್ ಸಿಗೋಣ. 4ನೇದು, ಮೇಘಗಳ ಒಳಗೆ. ಮುಗಿಸ್ತೇನೆ. ಆಯ್ತಾ? 1 ಕೊರಿಂಥ 10ನೇ ಅಧ್ಯಾಯ 1-2. 1 ಕೊರಿಂಥ.
ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಸಾಕು ದೇವರು ಕೇಳಿಸ್ಕೊಳ್ಳಿ ವಾಕ್ಯ. 1-2 ಹೇಳ್ತೀವಿ ವಾಕ್ಯ ನೋಡಿ. ಅವರೆಲ್ಲರೂ ಸಮುದ್ರವನ್ನು ದಾಟಿದರು, ಅವರೆಲ್ಲರೂ ಮೋಶೆ ಶಿಷ್ಯರಾಗುವುದಕ್ಕಾಗಿ. ಯಾರು ಶಿಷ್ಯರಾಗಲಿಕ್ಕೆ? ಮೋಶೆ ಶಿಷ್ಯರಾಗಲಿಕ್ಕೆ ಮೇಘದಲ್ಲಿ ಸಮುದ್ರದಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಅಲ್ಲಯ್ಯ, ದೇವರು ದೀಕ್ಷಾಸ್ನಾನ ನೀರೊಳಗೆ ಮುಳುಗಿಸ್ಲಿಲ್ಲ, ಆ ನೀರೊಳಗಡೆನೇ ಆದುಕೊಂಡು ಹೋದನು. ಅದನ್ನೇ ದೀಕ್ಷಾಸ್ನಾನ ಅಂತ ಹೇಳ್ತಾರೆ. ಅಲ್ಲಯ್ಯ, ಅಲ್ಲಯ್ಯ, ಮೇಘಗಳ ಮಧ್ಯದಲ್ಲಿ ದೇವರು ಸಮುದ್ರದೊಳಗಡೆ ದಾಟಿ ಹೋಗುವಾಗಲೇ ಅವರು ದೀಕ್ಷಾಸ್ನಾನ ಅಂತ ಕೊಡ್ತಾರೆ ವಾಕ್ಯಾಂಶ. ಅಲ್ಲಯ್ಯ, ಹೊಂದಿದರು. ಅವರೆಲ್ಲರೂ ದೈವಿಕವಾದ ಆಹಾರ ಸಪ್ರೇಟ್ ಕೊಡ್ತಾನೆ ದೇವರು. ಒಬ್ಬೊಬ್ಬರಿಗೆ ಇನ್ನೊಂದು ಚಿತ್ರಾನ್ನ, ಬಿರಿಯಾನಿನೋ, ಕಬಾಬು, ಇನ್ನೊಂದೊಬ್ಬರಿಗೆ ಸುಕ್ಕನೋ, ಇನ್ನೊಬ್ಬರಿಗೆ ಇನ್ನೇನಾದ್ರು ಆಹಾರ ಕೊಟ್ಟನ. ಒಂದೇ ಅನ್ನ, ಅದು ಪರಲೋಕದ ಮನ್ನ. ಅಲ್ಲಯ್ಯ, ಆ ಮನ್ನವನ್ನ ತಿಂದರು. ಒಂದೇ ನೀರು, ಒಂದೇ ಜೀವಿತ, ಒಂದೇ ಸ್ವಭಾವವನ್ನು ಹೊಂದಿಕೊಂಡು ಬದುಕಿರ್ತದೆ. ಒಂದೇ ಆಹಾರವನ್ನು ತಿಂದರು, ಅವರೆಲ್ಲರೂ ದೈವಿಕರು, ಒಂದೇ ನೀರನ್ನು ಕುಡಿದರು. ಹೀಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕದ ಬಂಡೆ ಯೇಸು ಕ್ರಿಸ್ತನೇ. ಅಲ್ಲಯ್ಯ, ನಮ್ಮ ಮಧ್ಯದಲ್ಲಿ ನಮ್ಮ ಕರ್ತನು ವಾಸಿಸುವನಾಗಿರ್ತಾನೆ, ನಮ್ಮನ್ನು ನಡೆಸ್ಕೊಂಡು ಹೋಗಿರ್ತಾನೆ. ಆದ್ರೆ ಕೆಳಗಡೆ ವಾಕ್ಯ ಹೇಳ್ತಿದ್ದಾರೆ ಮಕ್ಕಳ ಸ್ತೋತ್ರ. ಆದರೆ ದೇವರಿಗೆ ಅಷ್ಟರಲ್ಲಿ ಕೆಲವರಿಗೆ ಬಹುಮಂದಿ ವಿಷಯದಲ್ಲಿ ದೇವರಿಗೆ ಸಂತೋಷವಿಲ್ಲ. ಬಹುಮಂದಿ ಅಂದ್ರೆ ಎಷ್ಟು ಜನ? ಒಬ್ಬರೇ ಹೇಳ್ತಾನ, 3 ಜನ? ಭಯಂಕರವಾದ ಜನಗಳ ದೇವ್ರ ಮಕ್ಕಳು ಕೇಳಿಸ್ಕೊಳ್ಳಿ. ಅಲ್ಲಿ ದೇವ್ರು ಸಂತೋಷ ಪಟ್ಟಿದ್ದು ಯಾರಿಗೆ? ಸ್ವಲ್ಪ ಜನರಿಗೆ ಮಾತ್ರವೇ. ಅಲ್ಲಯ್ಯ, ಈ ಆತ್ಮಿಕದ ಆಶ್ರಯವನ್ನ ನಾವು ಸ್ವಲ್ಪ ಜನವೇ ಮಾತ್ರವೇ ಅನುಭವಿಸಲು ಸಾಧ್ಯ. ನಾವು ಎಷ್ಟೇ ಕೇಳಿಸ್ಕೊಳ್ತೀರ ಮಕ್ಕಳ, ಇವತ್ತು ಉಪದೇಶಗಳನ್ನು ನಾವು ಹೆಂಗ್ ಬೇಕಾದ್ರೂ ತಿರುಚಿ ಮರ್ಚಿ ಮಾತಾಡ್ಬೋದ್ರೆ ಮಕ್ಕಳ, ಅದು ವಾಕ್ಯ ಸತ್ಯವೇ. ಅಲ್ಲಲ್ವಯ್ಯ, ಸತ್ಯದ ಆತ್ಮ ನಮ್ಮೊಳಗೆ ಇರ್ಬೇಕಾಗಿದ್ರೆ ಮಕ್ಕಳ, ನಾವು ಅರ್ಥ ಮಾಡ್ಕೋಬೇಕಾಗಿದೆ, ನಾವು ಬದುಕಬೇಕಾಗಿದೆ ದೇವ್ರ ಮಕ್ಕಳ. ಒಂದೇ ಆಶ್ರಯ, ಅಲ್ಲಲ್ವಯ್ಯ, ಒಂದೇ ಜೀವಿತ. ನಾವು ದುಡಿತಿರೋದಕ್ಕೆ ಪರಲೋಕ ರಾಜ್ಯಕ್ಕೆ ಎಲ್ಲರೂ ಹೋಗ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕಂದ್ರೆ ಇನ್ನೊಂದು ಕಡೆಗೆ ಹೋಗ್ಬೇಕಂತ ಏನಾರಿದೆಯಾ? ನಾವೆಲ್ಲ ಅಪೇಕ್ಷೆ ಏನಾಗಿದೆ? ಒಂದೇ ಗುರಿ, ಒಂದೇ ಪದವಿ ಹೊಂದಿದವರಾಗಿದ್ದೇವೆ. 2 ಪದವಿ, 2 ಗುರಿ ಅಲ್ಲ. ಕ್ರಿಸ್ತನೆಂಬ ಹೆಜ್ಜೆ ಜಾಡಲ್ಲಿ ಹೋಗ್ಬೇಕಾದ್ರೆ ನಾವು ಒಂದೇ ದೇವ್ರ ಮಕ್ಕಳು. 2 ಜನ ದೇವ್ರ ಮಕ್ಕಳಾಗಕ್ಕೆ ಸಾಧ್ಯವಿಲ್ಲ. ಇಲ್ಲ ಸೈತಾನನ ಮಕ್ಕಳು, ಇಲ್ಲ ದೇವ್ರ ಮಕ್ಕಳ ಬದುಕಬೇಕಾಗ್ತದೆ ಮಕ್ಕಳ. ಇಲ್ಲಿ ದೇವರು ಕೆಲವರನ್ನು ನೋಡಿ, ಬಹಳ ಜನರು ನೋಡಿ ಸಂತೋಷ ಪಡಲಿಲ್ಲ ಎಂಬುದಾಗಿ ಹೇಳ್ತಾರೆ, ಗಮನಿಸ್ತಾರೆ. ಅಲ್ಲಯ್ಯ, ಈ ವಿಮೋಚನ ಕಂಡ 15:26. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ. ಹಲ್ಲೆಲೂಯಾ, ಅಮ್ಮೆ ಸ್ತೋತ್ರ. 15:26 ಹೇಳುವಂತ ವಿಷಯ ಅಮ್ಮೆ ಸ್ತೋತ್ರ. ಓದಿದ್ದಾರೆ. ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು. ನೋಡಿ, ಅಲ್ಲಿ ಯೆಹೋವನು ಇಸ್ರಾಯೇಲರಿಗಾಗಿ ಒಂದು ನಿಯಮಾವಳಿ ಇರ್ಬೇಕು. ಈ ನಿಯಮದಲ್ಲಿ, ಈ ಚೌಕಟ್ಟಲ್ಲಿ ಇರ್ಬೇಕೆಂಬುದಾಗಿ ಹೇಳ್ತದೆ. ನಿಯಮ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು. ಓದಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ನೋಡಿದ್ರೆ ಮಕ್ಕಳ, ನಿಮ್ಮ ದೇವರಾದ ಯೆಹೋವನ ಮಾತು ಶ್ರದ್ಧೆ. ಹೆಂಗ್ ಬೇಕಾದ್ರೆ ಕೇಳ್ಬೇಕಾಗಿ ಕೇಳಿ ಬಿಡಿ ಅಂತ ಹೇಳ್ತಿಲ್ಲ. ಶ್ರದ್ಧೆ, ಭಕ್ತಿಯಿಂದ ಕೇಳಿ ಅಂತ ಹೇಳ್ತೀವಲ್ಲ, ಹಾಗೆ ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ. ಆತನಿಗೆ ದೃಷ್ಟಿಗೆ ಸರಿ ಬೀಳುವಂತೆ. ಆತನ ದೃಷ್ಟಿ ಸರಿ ಮಾಡಿ ಅಂತ ಹೇಳಿಲ್ಲ, ದೃಷ್ಟಿಗೆ ಸರಿ ಬೀಳುವಂತೆ. ಇವತ್ತು ದೇವ್ರ ವಾಕ್ಯ ಹೇಳ್ತದೆ, ನಾವು ಏನೇ ಮಾಡೋದು ದೇವ್ರ ಘನತೆ ತಕ್ಕನಾಗಿ ಮಾಡಿ ಎಂಬುದಾಗಿ ಕೋರಿತ ಪತ್ರಿಕೆ ಹೇಳ್ತದೆ. ಅಲ್ಲಯ್ಯ, ಈಗಿರ್ಬೇಕಾದ್ರೆ ಓದಿ. ಆತನ ಆಜ್ಞೆಗಳಿಗೆ
ವಿಧೇಯರಾಗಿದ್ದು ದೇವರ ಆಜ್ಞೆಗಳಿದೆಯೇ 10 ದಶಾಜ್ಞೆಗಳು, ಅದಕ್ಕೆ ವಿಧೇಯರಾಗಿ, ಅವಿಧೇಯರಾಗಿಲ್ಲ, ವಿಧೇಯರಾಗಿ ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ, ಆತನ ಮಾರ್ಗಗಳಲ್ಲಿ ಒಂದೊಂದು ಸಹ ಬಿಟ್ಟದಂತೆ ಅನುಸರಿಸಿ ನಡೆದರೆ, ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬಲಗೊಳಿಸುವುದಿಲ್ಲ. ಕೇಳಿಸ್ಕೊಳ್ಳಿದಿರ ಮಕ್ಕಳ, ಇವತ್ತು ಪ್ರಪಂಚದಲ್ಲಿ ವ್ಯಾಧಿ ತುಂಬಿಕೊಂಡಿದೆ. ಕ್ಯಾನ್ಸರ್, ಏಡ್ಸ್, ಆಮೇಲೆ ಕೊರೋನಾ ಎಂಬ ಮಹಾಮಾರಿ ರೋಗ ಬಂತು. ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೋ ಜನ ನಶಿಸಿ ಹೋಗ್ತಾ ಇದ್ದಾರೆ. ಪ್ರಪಂಚದಲ್ಲಿ ನಾನಾ ಥರದ ರೋಗಗಳು ತುಂಬಿಕೊಂಡಿದೆ. ಯಾಕೆ ಅಂದರೆ ನಾವು ದೇವರ ಆಜ್ಞೆಗಳನ್ನ ಸರಿಯಾದ ರೀತಿ ಕೈಗೊಂಡು ನಡೀತಾ ಇಲ್ಲ. ಆತನ ದಶಾಜ್ಞೆಗಳು ಒಂದನ್ನು ಸಹ ಮೀರಿದ ನಡೀತಾ ಇಲ್ಲ. ದೇವ್ರ ಮಕ್ಕಳ, ಮೀರಿದಕ್ಕೋಸ್ಕರ ಇವೆಲ್ಲ ನಮಗೆ ಬರ್ತಾ ಇರೋದು. ಒಪ್ಪದ ಹಲಲುಯ್ಯ, ಹಲಲುಯ್ಯ. ಅದಕ್ಕೆ ಹೇಳ್ತೀನಿ ನೋಡಿ, ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ, ನಾನು ಐಗುಪ್ತದಲ್ಲಿ ಬಂದಂತ ಅಂಟು ರೋಗ ಇದೆಯಲ್ಲ, ಉಂಟು ಮಾಡುವ ವ್ಯಾಧಿಯಾಗಲಿ ಒಂದು ನಿಮಗೆ ಹೊರಗೊಡಿಸುವುದಿಲ್ಲ ಎಂಬುದು. ಹೊರಗೊಡಿಸಲಂದ್ರೆ ಯಾವುದು ಬರದೇ ಇಲ್ಲ ಎಂಬುದಾಗಿ ಸ್ತೋತ್ರ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಹಲ್ಲೆಲೂಯಾ. ಇವತ್ತ ಆರೋಗ್ಯದಾಯಕ ಅಂತ ಹೇಳ್ಕೊಡ್ತೀವಿ. ಎಲ್ಲಿ ಬೇಕಾದ ಸುತ್ತಾ ಹೋಗ್ತೀವಿ, ಹೇಗೆ ಬೇಕಾಗಿ ಅಯ್ಯೋ ನಮ್ಗೆ ಕಾಪಾಡಿ, ನಮಗೆ ಅದು ಕೊಡಿ ಇದು ಕೊಡಿ ಅಂತ ಎಂಬುದಾಗಿ ಇವತ್ತ ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಆಸ್ಪತ್ರೆಗಳಲ್ಲಿ ಹೋಗಿ ಎಡ್ಡ ಬೀಳ್ತಾ ಇದ್ದಾರೆ ಮಕ್ಕಳ. ವಾಕ್ಯ ಗೊತ್ತು ಯೆಹೋವನ ಆರೋಗ್ಯದಾಯಕ ಅಂತ, ಆದ್ರೆ ನಾವೇನು ಮಾಡ್ತೀವಿ? ಆಸ್ಪತ್ರೆಗಳಲ್ಲಿ ಹೋಗಿ ಅಡ್ಡ ಉದ್ದ ಬೀಳ್ತಾ ಇದ್ದಾರೆ ಮಕ್ಕಳ. ಈ ಪ್ರಪಂಚದಲ್ಲಿ ನಾವು ಫಸ್ಟ್ ತಿಳ್ಕೋಬೇಕು, ನಮ್ಮಪ್ಪ ಆರೋಗ್ಯದಾಯಕನು. ನನ್ನ ಸೃಷ್ಟಿ ಮಾಡೋದು ನಿಜವಾದ ದೇವರ ಅಂದಾಗ ನಾನು ಪ್ರಾರ್ಥನೆ ಮಾಡಿದರೆ ಬಿಡುಗಡೆ ಒಂದೇ ಹೋಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗಿರ್ಬೇಕಾದ್ರೆ ಅಸಾಧ್ಯವಾದ ದೇವರಿಗೆ ಆಧಾರ ಒಂದಾರು ಇದೆಯಾ? ಹಲ್ಲೆಲೂಯಾ. ಹಾಗಿರ್ಬೇಕಾದ್ರೆ ಎಲ್ಲವನ್ನು ಬಿಡುಗಡೆ ಕೊಡುವ ಶಕ್ತನಾಗಿರ್ಬೇಕಾದ್ರೆ ಮಕ್ಕಳ, ನಾವು ಯೋಗ್ಯರಾಗಿ ಆಶ್ರಯಿಸ್ಕೊಳ್ಬೇಕಾಗಿದೆ ಆತ್ಮೀಯ ಆಶ್ರಯದಲ್ಲಿ. ಹಲ್ಲೆಲೂಯಾ. ಇನ್ನೊಂದು ಪಾಯಿಂಟ್ ಇದೆ, ಅದು ಮುಂದಿನವರು ಹೇಳೋಣ. ಅನ್ನಿಸ್ತದೆ ಕರ್ತನೆ, ಈ ವಾಕ್ಯಗಳ ಮುಖಾಂತರ ನೀನು ಮಾತಾಡಿದ ಪ್ರೀತಿಗಾಗಿ ಸ್ತೋತ್ರ ತಂದೆ. ನಿನ್ನ ಚಿತ್ತದಂತೆ ನಡೆಸು ಪವಿತ್ರ ದೇವರ ಸ್ತೋತ್ರ. ಆರಂಭದಿಂದ ಅಂತ್ಯದವರೆಗೂ ನಮ್ಮ ಸಂಗಡ ಇದ್ದು ಪವಿತ್ರ ಆತ್ಮನೆ, ನಿನ್ನ ಸ್ವಭಾವ, ನಿನ್ನ ಕೃಪೆ, ನಿನ್ನ ಶಕ್ತಿಯಿಂದ ಕರ್ತಂದ್ರೆ ಮಾತಾಡುವಂತೆ ಅಧಿಕಾರ ಕೊಟ್ಟ ನನ್ನ ಕರ್ತನಿಗೆ ಕೋಟಿ ಕೋಟಿ ಸ್ತೋತ್ರ ತಂದೆ. ನಿನ್ನ ನಾಮ ಮಾತ್ರವೇ ಮಹಿಮೆ ಉಂಟಾಗುತ್ತಂದೆ. ಸ್ತುತಿ, ಘನ, ಮಾನ, ಮಹಿಮೆ ಯೇಸು ಕ್ರಿಸ್ತನ ಮುದ್ದು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವ ತಂದೆ. ಆಮೆನ್.